ಅದೇ ರೀತಿ ಈ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಈ ಶರಣ ಸಂಸ್ಕೃತಿಯಲ್ಲಿ ಅವರಿಗೆ ಬಹಳ ಅಭಿರುಚಿ ಆಸಕ್ತಿ ಇದ್ದ ಕಾರಣ ಬಹಳ ಸಲ ಎಲ್ಲ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜಹೀರಾಬಾದ್ನಲ್ಲಿ ಬಸವಜ್ಯೋತಿ ಕಾರ್ಯಕ್ರಮ 1995ರಲ್ಲಿ ಆರಂಭಿಸಲಾಗಿದೆ. ಭಾಲ್ಕಿಯ ಪಟ್ಟಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟ ದೇವರ ಲಿಂಗಹಸ್ತದಿಂದ ಮೊಟ್ಟ ಮೊದಲನೇ ಬಸವಜ್ಯೋತಿ ಕಾರ್ಯಕ್ರಮ ನಮ್ಮ ಆತ್ಮೀಯ ಶರಣರಾದ ಲಿಂಗೈಕ್ಯ ಶ್ರೀ ಅಡವೆಪ್ಪ ಚಂದ್ರಿ ಅವರ ಸ್ವಗೃಹದಲ್ಲಿ ಮೊಟ್ಟ ಮೊದಲನೇ ಬಸವಜ್ಯೋತಿ ಕಾರ್ಯಕ್ರಮ ಆರಂಭಿಸಲಾಗಿದೆ. ಅಂದಿನಿಂದ ಇಂದಿನವರೆಗೆ ಪ್ರತಿ ತಿಂಗಳ 1ನೇ ತಾರೀಕು ಹಾಗೂ 15ನೇ ತಾರೀಕು ಬಸವಜ್ಯೋತಿ ಕಾರ್ಯಕ್ರಮ ಶರಣರ ಸ್ವಗೃಹದಲ್ಲಿ ಅವರ ಮಹಾಮನೆಯಲ್ಲಿ ನಾವು ಏರ್ಪಡಿಸ್ತಾ ಬಂದಿದ್ದೇವೆ. ಈಗ ಸ್ಥಳದ ಅಭಾವದ ಕಾರಣ ಬಹಳ ಮಂದಿ ಅಲ್ಲಿ ಆಸನ್ ಅವ್ರಿಗೆ ಕೂಡ್ಲಕ್ಕ ಅದು ಮನೆಗಳಾದಾಗ ಮನಸ್ಸು ದೊಡ್ಡದಿದ್ದು ಮನೆ ಸಣ್ಣದಿರೋದ್ರಿಂದ ಅದು ಅನನುಕೂಲತೆಯಲ್ಲಿ ಕಾಣಿಸಿ ಬಂದಿದ್ದ ಕಾರಣ ಈಗ ಇಲ್ಲಿ ಅನುಭವ ಮಂಟಪದಲ್ಲಿ ಈ ಕಾರ್ಯಕ್ರಮ ನಾವು ನೆರವೇರಿಸ್ತಾ ಇದ್ದೇವೆ. ಸತತವಾಗಿ ಸುಮಾರು 35 ವರ್ಷದಿಂದ 40 ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಬಂದಿದೆ. ಇವತ್ತು 676ನೇ ಬಸವಜ್ಯೋತಿ ಕಾರ್ಯಕ್ರಮಕ್ಕೆ ತಾವು ನಮ್ಮ ಆಮಂತ್ರಣಕ್ಕೆ ಮಾನ್ಯತೆ ನೀಡಿ ದಯಪಾಲಿಸಿದ್ರಿ. ತಮಗೆ ನಮ್ಮೆಲ್ಲರ ಪರವಾಗಿ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ನೀಡುತ್ತಾ ಇಂದಿನ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಶರಣರ ವಚನಾಮೃತವನ್ನು ನಮ್ಮೆಲ್ಲರಿಗೆ ನೀಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹೋ ಕೂಡಲ ಸಂಗಮ ದೇವ ಎನ್ನುವ ಶರಣರ ವಾಣಿಯನ್ನ ಮನದಲ್ಲಿ ನೆನೆಯುತ್ತಾ ಇಂದಿನ ಈ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮೊಟ್ಟ ಮೊದಲನೇದಾಗಿ ಶರಣು ಶರಣಾರ್ಥಿಗಳು. ಒಬ್ಬ ವ್ಯಕ್ತಿ ಹಿಂದ ದಾರಿ ಬಂಟ ನಡೆದಿದ್ದಂತ. ಆ ನಡೆದಂತ ಹೊತ್ತಿನೊಳಗ ಆ ದಾರಿಯೊಳಗ ಒಂದು ಮಲ್ಲಿಗೆ ಹೂವಿನ ಕಂಟಿ ಬೆಳೆದಿತ್ತು. ಆ ಮಲ್ಲಿಗೆ ಹೂವಿನ ಕಂಟಿ ಅದರ ಮೈ ತುಂಬ ಮಲ್ಲಿಗೆ ಹೂಗಳನ್ನ ತುಂಬಿಕೊಂಡಿತ್ತು. ಹೀಗಾಗಿ ಆ ದಾರಿಯಲ್ಲಿ ಹೋಗುವಂತಹ ವ್ಯಕ್ತಿಗೆ ಒಂದು ಮೂಗಿಗೆ ಸುವಾಸನೆ ಪಡೀತು. ಅದಕ್ಕೆ ಎಂಥ ಅದ್ಭುತ ಸುವಾಸನೆ ಇದು! ಬಹಳ ಮನಸ್ಸಿಗೆ ಆನಂದ ಆಯಿತು. ಅದಕ್ಕಾಗಿ ಆ ಗಿಡದ ಜೊತೆ ಮಾತಾಡ್ದ, ಎಂಥ ಅದ್ಭುತ ಸುವಾಸನೆ ಕೊಟ್ಟಿ, ಅದಕ್ಕೆ ನಿನಗ ತುಂಬಾ ತುಂಬಾ ಧನ್ಯವಾದಗಳು ಅಂತ. ಅದಕ್ಕ ಆ ಗಿಡ ಅಂತಂತವನಿಗೆ, ನಾನೇನೋ ಬೆಳೆದೀನಿ, ಆ ಪರಿಮಳ ಆ ಸುಗಂಧ ಎಲ್ಲ ಬೆಳೆಸ್ಕೊಂಡಿನಿ, ಆದ್ರ ಇದನ್ನ ನಿನ್ನ ಮೂಗಿನ ತನಕ ಕಳಿಸ್ಕೊಟ್ಟವ್ರು ಯಾರು ಅಂತಂದ್ರ ಆ ಗಾಳಿ. ಅದಕ್ಕೆ ನನಗೊಬ್ಬನಿಗೆ ಧನ್ಯವಾದ ಹೇಳೋದು ಬ್ಯಾಡ, ನೀನು ಆ ಗಾಳಿಗೂ ಧನ್ಯವಾದ ಹೇಳು ಅಂತಂತದ ಗಿಡ. ಅದಕ್ಕೆ ಆ ಗಾಳಿ ಆ ಸುವಾಸನೆ ಏನದಪ್ಪ ಅಂತಂದ್ರ, ನಮ್ಮ ಭಾರತ ದೇಶದೊಳಗ, ನಮ್ಮ ಕನ್ನಡ ನಾಡಿನೊಳಗ ಶರಣರು ಹುಟ್ಟಿ ಬೆಳೆದು ನಿಮ್ಮೆಲ್ಲರಿಗೆ
ಯಾವುದೇ ದುರ್ಗಂಧ ಸೇವನೆ ಬೇಡ, ಸುಗಂಧ ಸೇವನೆ ಮಾಡ್ರಿ ಅಂತ ಹೇಳಿ 12ನೇ ಶತಮಾನದೊಳಗ ಶರಣರು ಹುಟ್ಟಿ ಆ ಕಾಲದೊಳಗಿರುವಂತ ದುರ್ಗಂಧವನ್ನೆಲ್ಲ ಕಳಚಿ ಅಂದಿನ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ, ಶೈಕ್ಷಣಿಕ ಎಲ್ಲಾ ಕ್ಷೇತ್ರದಲ್ಲಿ ದುರ್ಗಂಧ ನಾರ್ತಾ ಇತ್ತು. ಅಂತ ದುರ್ಗಂಧವನ್ನ ಹೊಡೆದೋಡಿಸಿ ನಮಗ ಸುಗಂಧ ಭರಿತವಾದಂತ ಒಂದು ಕಲ್ಯಾಣ ಮಂಟಪ, ಜಗತ್ತಿಗೆ ಮಾದರಿಯಾದಂತ ಕಲ್ಯಾಣ ಮಂಟಪದೊಳಗ ಹಿಂಗೇ ಶರಣರನ್ನೆಲ್ಲ ಸೇರಿಸಿ ಯಾವುದು ದುರ್ಗಂಧ ಅದ ಅದನ್ನ ಬಿಡ್ರಿ, ಸುಗಂಧ ಯಾವುದು ಅನ್ನುವಂತ ಪರಿಚಯ ಮಾಡಿಕೊಟ್ಟಂತ ಶರಣರ ಸಂದೇಶವನ್ನ ಆ ಗಾಳಿಯ ರೂಪದಲ್ಲಿ ಮನೆ ಮನೆಗೆ ಹಂಚುತ್ತಿರುವಂತ ಜೈರಾಬಾದಿನ ಲಿಂಗವಂತ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೆ ಅತ್ಯಂತ ಅತ್ಯಂತ ಹೃದಯಪೂರ್ವಕ ವಂದನೆಗಳು. ಯಾಕಂತಂದ್ರ ಇವತ್ತಿನ ಸಮಾಜ ಎಕ್ಕಡೆ ಹೋಗ್ತಾ ಇದೆ ಅಂತ ಪ್ರತಿ ತಿಂಗಳು ಇಲ್ಲಿ ಕಾರ್ಯಕ್ರಮ ಮಾಡೋ ಮುಖಾಂತರ ನಮ್ಮ ಜನರಿಗೆ ಒಂದು ಈ ಮೊಬೈಲ್ ಅವೆಲ್ಲ ನಾವು ಸುಮ್ಮನೆ ಯೂಸ್ ಮಾಡ್ಕೋತ ಹೋದೆವು ಅಂದ್ರೆ ಅವು ಥೋಡೆ ದಿನ ಆಗೋದು ಬಂದಾತವ್ರಿ. ಅವಕ್ಕೆ ಅವಾಗ ಅಪ್ಡೇಟ್ ಮಾಡ್ಬೇಕಂತ ರಿಫ್ರೆಶ್ ಅಪ್ಡೇಟ್ ಮಾಡ್ತಾ ಇದ್ರೆ ಅವು ಚಾಲು ಇರ್ತಾವ. ಇಲ್ಲದ್ರು ಒಮ್ಮೆಗೆ ಸ್ವಿಚ್ ಆಫ್ ಆತಾವ. ಹೋಗ್ರಿ ಬೋರ್ಡೇ ಹೋಗಿ ಅದು ಮದರ್ ಬೋರ್ಡ್ ಹೋಗ್ಯದಂತ ನಾವು ಅದಕ್ಕೆ ಮದರ್ ಬೋರ್ಡ್ ಆಗ್ಲಾರ್ದಂಗ 15 ದಿನಕ್ಕೊಂದ್ಸಲ ಏನ್ ನೀವು ರಿಫ್ರೆಶರ್ ಆದ್ರಲ್ಲ, ನಿಮ್ಮಂತ ಪುಣ್ಯವಂತರು ಈ ಲೋಕದೊಳಗೆ ಇಲ್ಲೇ. 15 ದಿನಕ್ಕೊಮ್ಮೆ ರಿಫ್ರೆಶ್ ಹಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಜನರಿಗೆ ಇದು ಕೊರತೆ. ಅದಕ್ಕಾಗಿ ಪ್ರತಿ ತಿಂಗಳು 2 ದಿನ ಏನ್ ಬಸವಜ್ಯೋತಿ ಕಾರ್ಯಕ್ರಮ ಮಾಡ್ತಿದ್ರಲ್ಲ, ಇದು ಶರಣರು ಹಚ್ಚಿರುವಂತ ದಿವ್ಯ ಅನ್ನುವಂತ ಗಿಡಕ್ಕೆ ನೀರೆರೆಯುವಂತ ಕೆಲಸ. ನೀರು ಹಾಕ್ತಾನೆ ಇರಬೇಕು. ಗಿಡ ಮತ್ತ ಫಲ ಕೊಡ್ತಾ ಕೊಡ್ತಾ ನಮಗ ದೇವರು ರಸಭರಿತವಾದಂತ ಮಾವಿನ ಹಣ್ಣುಗಳನ್ನು ಕೊಟ್ಟ ಹಾಗೆ ಕೊಡ್ತಾ ಇರ್ತದ. ಅದಕ್ಕೆ ಗಿಡ ಕಡಿಬಾರ್ದು. ಗಿಡ ಕಡಿದ್ರೆ ಏನಾಗ್ತದ? ಪರಿಸರ ಮಾಲಿನ್ಯ ಆಗ್ತದ. ಗಿಡ ಕಡಿದ್ರೆ ಪರಿಸರ ಮಾಲಿನ್ಯ ಆಗ್ತದ. ಆದ್ರೆ ಜ್ಞಾನದ ಗಿಡ ಕಡಿದ್ರೆ ಏನಾಗ್ತದ? ಈ ಜ್ಞಾನದ ಗಿಡ ಕಡ್ದೇವಿ ಅಂತಂದ್ರ ಇಡೀ ಸಮಾಜನೇ ಹಾಳಾಗ್ತದ. ಅದಕ್ಕ ಆ ಗಿಡ ಕಡ್ಲಾರ್ದಂಗೆ ಪೋಷಣೆ ಮಾಡ್ತಾ ಇದ್ದೀರಲ್ಲ, ಇದು ಬಹಳ ಅದ್ಭುತವಾದಂತ ನಿಮ್ಮ ಕಾರ್ಯ. ಅದಕ್ಕಾಗಿ ಇವತ್ತಿನ ದಿನ ನನಗೂ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಏನ್ ಕೊಟ್ಟಿರಲ್ಲ, ಇದು ಬಸವಣ್ಣ ನನ್ನ ಮೇಲೆ ಕೃಪೆ ಮಾಡ್ಯಾನೆ ಅಂತ ಹೇಳಿ ತಿಳ್ಕೊಳ್ತೀನಿ. ಅದಕ್ಕ ಇಂಥ ಕಾರ್ಯಕ್ರಮಗಳು ನಿತ್ಯ ನಡೀತಾ ಇರಬೇಕು ಅಂತೇಳಿ ಶರಣರು ಹೇಳ್ಯಾರ. ಅದ್ರಾಗ ಬಸವಣ್ಣವ್ರು ಹೇಳ್ಯಾರ ಒಂದು ವಚನ, ಅದ್ರಾಗ ಒಂದೇ ಸಾಲ ಅದ ನೋಡಿ, ಸ್ಥಾವರ ಅಳಿವುಂಟು ಜಂಗಮಕ್ ಅಳಿವಿಲ್ಲ. ಸ್ಥಾವರ ಅಂತಂದ್ರ ನಿಂದ್ರಿಸ್ತ್ರಿ ಇದು ಅಂತಂದ್ರ ಸ್ಥಾವರ, ಯಾರು ಬರಲ್ಲ, ಇಲ್ಲ ಧೂಳುಗಳು ಬೆಳೆದಿರ್ತಾವ. ಚಲಾವಣೆಯಲ್ಲಿ ಇದ್ದಿದ್ದಕ್ಕೆ ಎಷ್ಟು ಅದ್ಭುತ, ಎಷ್ಟು ಶಾಂತ, ಎಲ್ಲರ ಮುಖದಲ್ಲಿ ಚೈತನ್ಯ, ಆ ಬೆಳಗು ಯಾವ ರೀತಿ ಅದನ್ನು ಎಷ್ಟು ಅದ್ಭುತ. ಯಾರು ಈ ಭಕ್ತಿ, ಈ ಪ್ರಾರ್ಥನೆ, ಇದೇನು ಒಂದು 10 ನಿಮಿಷನೇ ಎಂಥ ಒಂದು ಆನಂದ ಅಂತ. ಆ ಆನಂದದ ಬೆಳಕು ಕೇವಲ ಆ ಮಾತಿನೊಳಗಲ್ಲ, ನಿಮ್ಮೆಲ್ಲ ಮುಖದೊಳಗ ಆ ಬೆಳಕು ಕಾಣ್ತಾ ಇದೆ ಅಂತ. ಅದರ ಪ್ರಫುಲ್ಲತೆನೇ ಬೇರೆ ಇರ್ತದ, ಅದರ ಸೌಂದರ್ಯತೆನೇ ಬೇರೆ ಇರ್ತದ. ಅದಕ್ಕಾಗಿ ಅಂತ ಒಂದು ಒಳ್ಳೆ ಕೆಲಸವನ್ನ ಈ ಒಂದು ಜೈರಾಬಾದ್ ನಲ್ಲಿ ನಡ್ತಾ ಇರುವುದು ಬಹಳ ಸಂತೋಷದ ವಿಚಾರ. ಆಮೇಲೆ ಬಹಳಷ್ಟು ಮಂದಿ ಅಂತಾರ, ಏನ್ರಿ ಬಸವ ತತ್ವ ಕಾರ್ಯಕ್ರಮಕ್ಕೆ ಹೋಗೋದು,
ಅದೇ ಹೇಳಿದ್ದೆ ಹೇಳ್ತಾರ. ಅದೇ ಬಸವಣ್ಣ, ಅದೇ ಲಿಂಗ, ಅದೇ ಭಕ್ತಿ, ಅದೇ ಯೋಗ. ಈಗಿನ ಯಂಗ್ ಜನರೇಷನ್ಗಳಿಗೆ ಈ ರೀತಿ ವಿಚಾರಗಳು ಬರ್ತಾವ, ಅದೇ ಹೇಳ್ತಾರ. ಇದು ಸುಮ್ಮನೆ ಮಾತದ ಏನದು, ಅದೇ 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 ಅನ್ನೋದು. 1000 ವರ್ಷ ಹಿಡಿದು ಅದೇ ರೊಟ್ಟಿ ಉಳ್ಳತ್ತಿದ್ದೇವಿ, ಅದೇ ಅನ್ನ ಉಳ್ಳತ್ತಿದ್ದೇವಿ, ಅದೇ ತೊಗರಿ ಬೇಳೆ ಉಳ್ಳತ್ತಿದ್ದೇವೆ. ಇದಕ್ಕೆ ಬಿಟ್ಟು ಮತ್ತೇನಾರ ಉಳ್ಳತ್ತಿದ್ದೇವೆ? ಆದ್ರೆ ಈ ರೊಟ್ಟಿ ಬ್ಯಾಳಿ ಅನ್ನ ಇದು ಏನದ ಸಾಮಾನ್ಯ ಊಟ. ನಾವು ಸ್ಪೆಷಲ್ ಅಂತ ಹೇಳಿ ಇರ್ತದೆ ನೋಡೋದು. ಹೋಟೆಲ್ಗೆ ಹೋಗ್ತಿಂದ ಹಬ್ಬದ ದಿನ ಮತ್ತೇನೋ ಸ್ವೀಟ್ ಮಾಡ್ಕೊಂಡ, ಇದೆಲ್ಲ ಸ್ಪೆಷಲ್ ಅಂತ ಇರ್ತದೆ ನೋಡ್ರಿ. ಆ ಸ್ಪೆಷಲ್ ಇಲ್ಲಿ ನಡೆಯಲ್ಲ, ಇಲ್ಲಿ ಅದೇ ಇರ್ಬೇಕು, ಅದೇ ಸಾಮಾನ್ಯ. ಸಾಮಾನ್ಯತೆಯಿಂದ ಅಸಾಮಾನ್ಯತೆ ಕಡೆಗೆ ಹೋಗೋದೇ ಶರಣ ತತ್ವ. ಅದಕ್ಕ ಈ ಸಾಮಾನ್ಯ ನಾವು ರೊಟ್ಟಿ ಬ್ಯಾಳಿ ಅನ್ನ ಇಂಥದೆಲ್ಲ ಊಟ ಮಾಡ್ತೇವಲ್ಲ, ಇದೆಲ್ಲ ರೆಗ್ಯುಲರ್ ಊಟ ಮಾಡ್ತೇವೆ. ಏನು ಹೊಟ್ಟೆ ಖರಾಬ್ ಆಗಲ್ಲ, ಏನು ಖರಾಬ್ ಆಗಲ್ಲ, ಆನಂದದಿಂದ 1000 ವರ್ಷಗಳಿಂದ ಉಳ್ಳತ್ತಿದ್ದೀವಿ. ಇದು ನಿತ್ಯ ಬೇಕು ಅಂತ ಹೇಳ್ತಾರೆ ಶರಣರು. ನಿತ್ಯ ಬೇಕು. ಯಾಕಂತಂದ್ರೆ ಇವತ್ತ ಹೊಸದು ಏನು ಬಂದವ ಅಡಿಗೆಗಳು, ಅವೆಲ್ಲ ನಮಗ ಅವು ಯಾವಾಗಾರ ಒಂದಿನ ಇರಲ್ಲ, ಟೈಮ್ ಪಾಸ್ ಸಲುವಾಗಿ ಇರಲ್ಲ. ಆದ್ರೆ ನಿತ್ಯ ಯಾವ್ದು ಬೇಕು ನಮ್ಗೆ, ರೊಟ್ಟಿ ಬ್ಯಾಳಿ ಅನ್ನ ಹೇಗೆ ಬೇಕೋ ಹಾಂಗ ಶರಣರ ವಿಚಾರಗಳು ಕೂಡ ನಿತ್ಯ ಬೇಕು. ಅದಕ್ಕೆ ನಿತ್ಯ ಪ್ರಾರ್ಥನೆ ಮಾಡ್ರಿ ಅಂತೇಳಿ ಹೇಳ್ತೇವೆ ನಾವು. ಮುಂಜಾನೆ ಎದ್ದು ಕೂಡಲೇನೆ ಹೊತ್ತಾರೆ ಎದ್ದು ಒಗ್ಗವಣಿ ಪತ್ರೆಯ ತಂದು ಪೂಜೆ ಮಾಡು ಅಂತ ಹೇಳ್ಯಾರ. ಯಾವಾಗಾರು ಒಮ್ಮೆ ಸ್ಪೆಷಲ್ ಮಾಡಂದಿಲ್ಲ. ಅದಕ್ಕೆ ನಿತ್ಯ ಮಾಡುವಂತ ಪೂಜೆ ಆಗ್ಬೇಕು ನಾವು ಅಂತ ಹೇಳಿ, ಅದಕ್ಕ ನಾವು ದಿನ ಆದಷ್ಟು ಮನೆಯೊಳಗ ಒಂದು 5-10 ನಿಮಿಷ ಆದರೂ ಪೂಜೆ ಮಾಡ್ಕೊಳ್ಬೇಕು ಅನ್ನುವಂತ ವಿಚಾರ ನಮ್ಮ ಶರಣರು ಹೇಳ್ಯಾರ. ಇವತ್ತು ಕಾಲ ಬದಲಾಗಿದೆ, ಎಲ್ಲ ಕಂಪ್ಯೂಟರ್ ಯುಗ, ಮೊಬೈಲ್ ಯುಗ, ಜಾಗತೀಕರಣ, ಖಾಸಗೀಕರಣ, ವ್ಯಾಪಾರೀಕರಣ ಇಂಥವೆಲ್ಲ ಜಗತ್ತಿನೊಳಗೆ ಬಂದು ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಸಮಾಜ ಕಲಿಸ್ಲತ್ತದ, ನಾವು ಕಲಿಸೋದಲ್ಲ. ನಮ್ಮ ತಂದೆ ತಾಯಿಗಳಿಗೆ ನಾವು ಮಕ್ಕಳು ಹುಷಾರಾಗಬೇಕು, ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು ಅನ್ನುವಂಥದ್ದೇ ವಿಚಾರ ಇರ್ತದ. ಆದ್ರೆ ಸಮಾಜದೊಳಗ ಇವನ್ನ ಅಟ್ರಾಕ್ಷನ್ಗಳು ಬೇರೆ ಬೇರೆ ಬಂದವಲ್ಲ, ಇವು ಏನ್ ಮಾಡ್ಲತ್ತವ ಅಂತಂದ್ರೆ ಮನುಷ್ಯನಿಗೆ ಸ್ವಲ್ಪ ಅಡ್ಡದಾರಿ ಕರ್ಕೊಂಡು ಹೋಗ್ಲತ್ತವ. ಮತ್ತ ಆ ಮಕ್ಕಳೇ ಅಡ್ಡದಾರಿಗೆ ಹೋಗ್ಲತ್ತವ ಅಂದ್ರೆ ನಮ್ ತಲೆಯೊಳಗನು ಏನ್ ಬಂದದ, ಏನಾರ ಮಾಡ್ಬೇಕು, ನಾವು ಶ್ರೀಮಂತ ಆಗಬೇಕು ಅಂತ, ಏನಾರ ಮಾಡ್ಬೇಕು ಶ್ರೀಮಂತಿ. ಅದಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಹೋಗ್ಬೇಕು, MLA ಆಗ್ಬೇಕು, ಮನುಷ್ಯ ಆಗ್ಬೇಕು ಅಂತ ಹೇಳಿ ಯಾರು ಹೇಳ ಹೊಂಟಿದೆವು. ಅದಕ್ಕ ವ್ಯಾಪಾರ ಮಾಡ್ಬೇಕು, ಜಲ್ದಿ ಶ್ರೀಮಂತ ಆಗ್ಬೇಕು, ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು, ಜಲ್ದಿ ಶ್ರೀಮಂತ ಆಗ್ಬೇಕು. ಈ ಜಲ್ದಿ ಶ್ರೀಮಂತ ಆಗೋದು ಸುಮ್ಮನದ. ಅದಕ್ಕಾಗಿ ನಾವ್ ಏನಾರ ಆಗಲಿ, ಆದ್ರ ಸಿದ್ದಯ್ಯ ಪುರಾಣಿಕರು ಹೇಳಿದಂಗ ಆಗ್ಬೇಕು. ನಾವು ಮೊದಲು ಏನಾದರೂ ಆಗು, ಮೊದಲು ಮಾನವನಾಗು ಅನ್ನುವಂಥ ವಿಚಾರ ಸಿದ್ದಯ್ಯ ಪುರಾಣಿಕರು ಹೇಳ್ಯಾರ. ಅದಕ್ಕಾಗಿ ಇಂಥ ಸತ್ಸಂಗಗಳು, ಇಂಥ ಬಸವಜ್ಯೋತಿ ಕಾರ್ಯಕ್ರಮಗಳು ನಾವ್ ಯಾಕೆ ಮಾಡಬೇಕು ಅಂತಂದ್ರ, ನಮ್ಮ ಜೀವನದಲ್ಲಿ ಈ ಹಣ, ಈ ಶ್ರೀಮಂತಿಕೆ ಇದೆಲ್ಲದರ ಜೊತೆಗೆ ಸ್ವಲ್ಪ ಶಾಂತಿ ಅನ್ನೋದನ್ನು ಪಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ನಾವಿದೆಲ್ಲ ಮಾಡ್ಬೇಕಾಗ್ಯದ. ನಮ್ಗೆ ಶಾಂತಿಗಿನ ಆದೇನು, ಇಲ್ಲಿ ಬಂದು ಕುಂದ್ರಲಕ್ ಸ್ವಲ್ಪ ಟೈಮ್ ನೀವೇನು ಕೊಟ್ಟಿರಲ್ಲ, ನಿಮ್ಗೆ ಸಂಸ್ಕಾರ ಇದ್ದಿದ್ದಕ್ಕೆ ಇಲ್ಲಿ ಟೈಮ್ ಕೊಟ್ಟಿರಿ. ಈ ಸಂಸ್ಕಾರ ಇರ್ಲಾರ್ದವ್ರು ಹ್ಯಾಂಗ್ ಓಡ್ಲತ್ತಾರ ಅಂತಂದ್ರೆ ಆಸ್ಮಾನ್ ಗಿರ್ರ ಭಾಗೋ ಅಂದ್ರೆ ಯಾ ಸಿಕ್ಕೋರು ಹೆಂಗ್ ಹೊಡಿ ನಡೆದೋ ಮಂದಿ. ಅದ್ರ ಸಲುವಾಗಿ ಆ ಸಂಸ್ಕಾರ ಅದ, ನಿಮಗ ಆ ಬೆಳಕ್ ಅದ. ಅದ್ರ ಸಲುವಾಗಿ ಇಲ್ಲೊಂದು ಕಾರ್ಯಕ್ರಮ ಮಾಡ್ಲತ್ತಿದೀವಿ ಅಂತಂದ್ಮೇಲೆ ಇವತ್ತಿನ ಯುವ ಪೀಳಿಗೆಗಳಿಗೆ ಇಂತಹ ಕಾರ್ಯಕ್ರಮಗಳು ಮಾರ್ಗದರ್ಶಿ ಅನ್ನುವಂಥದ್ದು ನಾವು ಕಲ್ಕೋಬೇಕು ಅಂತ. ಅದಕ್ಕಾಗಿ ನಮ್ಮ ಬಾಳಿನಲ್ಲಿ ಶಾಂತಿ ಸಮೃದ್ಧಿ ಅಳವಡಿಸಿಕೊಳ್ಬೇಕಾಗಿತ್ತು ಅಂತಂದ್ರ, ಶಾಂತಿ ಬರ್ಬೇಕಾಗಿತ್ತು ಅಂತಂದ್ರ ಯಾರ ಕಾರಣ ಅದ ಅಂತ, ಏನೋ ರೊಕ್ಕದಿಂದ ಶಾಂತಿ ಬರ್ತದ, ವ್ಯಕ್ತಿಯಿಂದ ಶಾಂತಿ ಬರ್ತದ, ಯಾವ್ದಾದ್ರು ವಸ್ತುವಿನ ಶಾಂತಿ ಬರ್ತದ ಅನ್ನುವಂತ ಪ್ರಶ್ನೆ ಶರಣರು ಆತಿನ ಕಾಲಕ್ಕೆ ಹಾಕೊಂಡ್ರು ಅಂತ. ಅದಕ್ಕ ಆ ಶರಣರು ಹೇಳ್ತಾರೆ ಏನು ಅಂತಂದ್ರ,
ಪ್ರತಿಯೊಬ್ಬರಿಗೆ ಒಂದು ಜೀವನ ಅಂತದ. ಈ ದೇಹ ಅದ, ಜೀವ ಅದ, ಆತ್ಮ ಅದ, ಎಲ್ಲ ಅದ. ಈ ದೇಹದ ಒಳಗೆ ಆ ಶಾಂತಿ ಅನ್ನೋದು ಆದ ಅಂತ ಹೇಳಿ ಶರಣರು ಹೇಳ್ತಾರೆ. ದೇಹದ ಒಳಗೆ ಶಾಂತಿ ಆದ ಅಂತ ಹೇಳಿ. ಈ ಶಾಂತಿ ಯಾವ ರೂಪದೊಳಗಿರ್ತದ, ಅದು ಕಣ್ಣಿಗೆ ಕಾಣೋದಿಲ್ಲ. ಅದನ್ನ ಯಾವ ರೀತಿ ನೋಡ್ಬೇಕು ಅಂತಂದ್ರೆ ಅದಕ್ಕೊಂದು ಪ್ರಯೋಗ ಶಾಲೆ. ಪ್ರಯೋಗ ಅಂದ್ರೆ ನಾವೆಲ್ಲ ಈ ಸೈನ್ಸ್ದವರು ಕಪ್ಪಿಯದು ಕೊಯ್ದು ಪ್ರಯೋಗ ಶಾಲೆದೊಳಗೆ ಮಾಡ್ತಾರೆ. ಹಾಂಗ ನಾವು ಖಾಲಿ ವೈಚಾರಿಕ ಪ್ರಜ್ಞೆಯಿಂದಲೇ ಅದು ಪ್ರಯೋಗ ಮಾಡಿ ನೋಡ್ಬೇಕು ಅಂತ. ನಮ್ಗ ಎರಡು ಅಂಗಗಳವ, ಒಂದು ಅಂತರಂಗ, ಇನ್ನೊಂದು ಬಹಿರಂಗ ಅಂತ ಹೇಳಿ. ಅದಕ್ಕ ಈ ಬಹಿರಂಗ ಅಂದ್ರೆ ಹೊರಗೆ, ಅಂತರಂಗ ಅಂದ್ರೆ ಒಳಗೆ. ಈ ಬಹಿರಂಗದ ಎಲ್ಲ ಕ್ರಿಯೆಗಳು ಮಾಡಬೇಕಾಗಿತ್ತು ಅಂತಂದ್ರ ಅಂತರಂಗದೊಳಗೆ ಮೊದಲು ವಿಚಾರ ಮಾಡ್ತೇವೆ ನಾವು ಅಂತ. ಅಂತರಂಗದೊಳಗ ಮೊದಲು ವಿಚಾರ ಬಂದ ಮೇಲೆ ಮಾಡ್ತೇವೆ. ಅದಕ್ಕ ಒಬ್ಬ ಶರಣ ಹಾವಿನಾಳ ಕಲ್ಲಯ್ಯ ಅನ್ನುವಂತ ಒಬ್ಬ ಶರಣ ಒಂದು ವಚನ ಬರೀತಾವ. ಅದು ಎಂಥ ವಚನ ಅಂತಂದ್ರ ತಾವೆಲ್ಲ ಕೇಳಿರುವಂತ ವಚನ. ಆ ವಚನದ ಒಂದು ವಿವರಣೆಯನ್ನ ಸಂಕ್ಷಿಪ್ತ ರೂಪದಲ್ಲಿ ಕೊಡಬೇಕು ಅಂತ ಹೇಳಿ ನಾನು ಇವತ್ತ ವಿಚಾರ ಮಾಡಿದ್ದೀನಿ. ಆ ವಚನ ಎಲ್ಲರೂ ಕೇಳಿದ್ವಿ. ಆದ್ರೆ ವಚನದ ಅರ್ಥ ನಾವು ತಿಳ್ಕೊಂಡೇವಿ ಅಂತಂದ್ರ ನಮ್ಮ ಮನಸ್ಸಿನೊಳಗ ಒಂದು ಶಕ್ತಿ ಉದ್ಭವ ಆಗ್ತದೆ. ಅಂಥ ವಚನ ಅದು ಯಾವುದು ಅಂತಂದ್ರ ಸುಮ್ಮನೊಂದು ಸ್ವಲ್ಪ ನಾ ಅಂದು ತೋರಿಸ್ತೇನೆ. ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ, ಪರಿಣಾಮವೇ ತಪ. ಅರಿವೇ ಗುರು, ಆಚಾರವೇ ಶಿಷ್ಯ, ಸಮತೆ ಎಂಬುದೇ ಯೋಗದ ಆಗು ನೋಡ. ಸಮತೆ ಎಂಬುದೇ ಯೋಗದ ಆಗು ನೋಡ. ಅರಿವೇ ಗುರು, ಆಚಾರವೇ ಶಿಷ್ಯ, ಈಸುವನರಿಯದೆ ವೇಷವ ಧರಿಸಿ ಲೋಚುಗೊಳಾದಡೆ ಮಹಾಲಿಂಗ ಕಲ್ಲೇಶ್ವರ ದೇವರು ನಗುವರು ನಗುವರು. ಇದು 12ನೇ ಶತಮಾನದಲ್ಲಿ ಬಾಳಿ ಬದುಕಿ ಹೋದಂತ ಒಬ್ಬ ಶರಣ. ಅವನ ಹೆಸರು ಹಾವಿನಾಳ ಕಲ್ಲಯ್ಯ ಅಂತ ಹೇಳಿ. ಅವನು ನಾವೆಲ್ಲಾ ಶರಣರ ಜೀವನ ಚರಿತ್ರೆ ಓದ್ದೇವೆ ಅಂದ್ರೆ ಎಲ್ಲರೂ ಕಾಯಕ ಜೀವಿಗಳು, ಎಲ್ಲ ಕಾಯಕ ಜೀವಿಗಳು. ಹಾಗೆ ಇವನು ಒಂದು ಕಾಯಕ ಇಟ್ಕೊಂಡಿದ್ದ. ಇವನ್ ಕಾಯಕ ಯಾವುದು ಅಂದ್ರೆ ಅಕ್ಕಸಾಲಿಗ ಕಾಯಕ ಅಂತ. ಇವ ಬಿಜಾಪುರ ಜಿಲ್ಲೆಯ ಕಮಲಾಪುರದ ದಾರಿಯಲ್ಲಿ ಬರುವಂತ ಹಾವಿನಾಳ ಗ್ರಾಮದಲ್ಲಿ ಹುಟ್ಟಿರುವಂತವನು. ಪರಮ ಶಿವಭಕ್ತ. ಶಿವ ದೇವಯ್ಯ ಮತ್ತು ಸೋಮವ್ಯ ಅನ್ನುವಂಥವ್ರ ಮಗನಾಗಿ ಹುಟ್ಟಿರುವಂತ ಈತ ಅಕ್ಕಸಾಲಿಗ ಕೆಲಸ ಮಾಡುತ್ತಿದ್ರು. ಬಹಳ ಪ್ರಾಮಾಣಿಕ ಕಾಯಕ ಜೀವಿ. ಪ್ರತಿನಿತ್ಯ ಆತ ಸಮಾಜದ ಜನರಲ್ಲಿ ಒಳ್ಳೆಯತನವನ್ನೇ ಬಯಸುವಂತ ರೀತಿಯಲ್ಲಿ ನಡೆದುಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದ. ಕೇವಲ ಆಡೋದಲ್ಲ, ಅದರದಂತೆ ನುಡಿದಂತೆ ನಡೆಯುವಂತ ವ್ಯಕ್ತಿ ಆ ಶರಣ ಜೀವಿ. ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವುದು ಅವನ ಜೀವನದ ಆದರ್ಶ ಆಗಿತ್ತು ಅಂತ. ಅದಕ್ಕಾಗಿ ಹರಿಹರ ತನ್ನ ರಗಳೆಯೊಳಗ ಅದೊಂದು ಪ್ರಸಂಗವನ್ನ ಬರೀತಾನೆ. ಏನು ಅಂತಂದ್ರೆ ಹಾವಿನಾಳ ಕಲ್ಲಯ್ಯ ಪೂಜೆ ಮುಗಿಸ್ಕೊಂಡು ಹಿಂಗ ದಾರಿಯೊಳಗೆ ಬರೋ ಹೊತ್ತಿನೊಳಗೆ ಒಂದು ಹಾವು ಕಚ್ತಂತ. ಹಾವು ಕಚ್ತು, ಕಚ್ಚಿ ಹಿಂಗ್ ಮುಂದೆ ಹೋಗಟ್ಗೆನೆ ಅದು ಸತ್ತಂತ. ಹಾವೇ ಸತ್ತಂತ. ಅದಕ್ಕ ಹಾವು ಸತ್ತಿದ್ಕ ಅವನಿಗೆ ಬಹಳ ಬೇಸರ ಆಯ್ತು. ಏನು ನನಗ ಕಚ್ಚಿ ಹಾವು ಸತ್ತೋಯ್ತಲ್ಲ, ಇದು ಒಳ್ಳೇದಲ್ಲ ಅಂತ. ಯಾರಲ್ಲಿ ಅನುಕಂಪೆ, ಯಾರಲ್ಲಿ ಕಾರುಣ್ಯ, ಯಾರಲ್ಲಿ ಪ್ರೀತಿ ಇರ್ತದ ಅವರಿಗೆ ಇಂಥದ್ದು ಸರಿ ಕಾಣ. ಅದಕ್ಕಾಗಿ
ಅನುಕಂಪೆ ಕಾರುಣ್ಯ ಮನುಷ್ಯನಲ್ಲಿ ಇರಬೇಕು. ಆದ್ರ ನನಗ್ ಕಚ್ಚಿ ಯಾವಾಗ ಇದು ಸತ್ತದಂತಂದ್ಮೇಲೆ ಇದು ಬಹಳ ದೊಡ್ಡ ತಪ್ಪಾಗ್ತದ ಅಂತ ಹೇಳಿ ಅದ್ರ ಮ್ಯಾಲ ಅನುಕಂಪ ತೋರಿ ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತಾನಂತ, ಹೇ ದೇವನೇ, ಇದು ದೊಡ್ಡ ಅನಾಹುತ ಆಗ್ತದ, ನನಗ್ ಈ ಹಾವು ಕಚ್ಚಿ ಸತ್ತದ ಅಂತಂದ್ರ ನಾನು ಇದು ಒಪ್ಪೋದಿಲ್ಲ, ನನಗ್ ಕೊಲ್ಲು, ಅದಕ್ಕೆ ಬಚಾಯಿಸು ಅಂತ ಹೇಳ್ತಾವ. ಆಗ ಅವನ ಸಂಕಲ್ಪ, ಅವನ ಪರಕಾಯ ಪ್ರವೇಶ ಸಿದ್ಧಿ, ಅವನ ಯೋಗ, ಅವನ ಭಕ್ತಿ, ಅವನ ಶಕ್ತಿಗೆ ಮೆಚ್ಚಿ ಆ ಸಂಕಲ್ಪ ಸತ್ಯ ಆಯ್ತೇನೋ, ಆ ಹಾವು ಅವನ ಸಂಕಲ್ಪ ಮಾಡ್ಕೊಂಡ್ಲಿ ಕೂಡಲೇನೆ ಮತ್ತ ಹಾವು ಹರಿದು ಹೋಯ್ತು ಅಂತ ಹೇಳಿ ಅವನ ಜೀವನ ಚರಿತ್ರೆ ಒಳಗ ಬರ್ತು. ಅದಕ್ಕಾಗಿ ಅಂತ ಹಾವಿನಾಳ ಕಲ್ಲಯ್ಯ ಕಲ್ಯಾಣಕ್ಕೆ ಬರೋ ಹೊತ್ತಿನೊಳಗ, ತನ್ನ ಊರ್ಲಿಂದ ಕಲ್ಯಾಣಕ್ಕೆ ಬರೋ ಹೊತ್ತಿನೊಳಗ ಯಾರ ಜೊತೆ ಬಂದ ಅಂತಂದ್ರ ಸೊನ್ನಲಾಪುರದ ಸಿದ್ದರಾಮೇಶ್ವರನ ಜೊತೆ ಬಂದಂತ. ಹೀಗಾಗಿ ಅವರಿಬ್ಬರ ಗೆಳತನ ಎಷ್ಟಾಗಿತ್ತು ಅಂತಂದ್ರ ಸಿದ್ದರಾಮೇಶ್ವರನ ಬಲಗೈ ಭಂಟನಂತೆ ಇದ್ದನಂತಿತ್ತು ಯಾರು, ಹಾವಿನಾಳ ಕಲ್ಲಯ್ಯ. ಅದಕ್ಕಾಗಿ ಅವರೊಡನೆ ಬಹಳ ಆತ್ಮೀಯತೆಯಿಂದ ಇದ್ದ. ಆ ಮಹಾಲಿಂಗ ಕಲ್ಲೇಶ್ವರ ಅನ್ನುವಂತ ಅಂಕಿತ ನಾಮದೊಳಗ 106 ವಚನಗಳನ್ನ ಬರೀತಾನ. ಆಮೇಲೆ ಎಲ್ಲರೂ ವಚನಗಳು ನಾವು ನೋಡ್ತಾ ಹೋದೆವು ಅಂತಂದ್ರೆ ಒಂದೊಂದು ವಿಷಯಕ್ಕೆ ಬಹಳ ಮಹತ್ವ ಕೊಟ್ಟರು ವಚನದೊಳಗೆ. ಅದಕ್ಕೆ ಈ ಹಾವಿನಾಳ ಕಲ್ಲಯ್ಯ ಹೆಚ್ಚು ಮಹತ್ವ ಕೊಟ್ಟಿದ್ದು ಎದಕ್ ಸಂಬಂಧಪಟ್ಟಂತ ವಚನಗಳು ಅಂತಂದ್ರ ಅರಿವಿಗೆ ಸಂಬಂಧಪಟ್ಟಿದ್ದು ಅಂತ. ಅರಿವು ಅಂತ ಹೇಳಿ, ಅರಿವು ಅಂತಂದ್ರ ಜ್ಞಾನ, ತಿಳುವಳಿಕೆ. ಈ ಅರಿವಿನ ಕುರಿತೇ ಬಹಳಷ್ಟು ವಚನಗಳನ್ನ ಬರಿತಾ. ಈಗ ನಾನೇನ್ ಹೇಳ್ದಲ್ಲ, ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ, ಪರಿಣಾಮವೇ ತಪ, ಇಂಥದೇನು ವಚನ ಅದಲ್ಲ, ಈ ಪ್ರಸ್ತುತ ನಾ ಹೇಳಿರುವಂತ ವಚನಗಳು ಕೂಡ ಇದನ್ನು ಕೂಡ ಅರಿವಿಗೆ ಸಂಬಂಧಪಟ್ಟಿದ್ದೇ ಆದ. ಹೀಗಾಗಿ ಈ ಅರಿವೇ ಗುರು ಅಂತಂದ್ರೆ ಏನು, ಇದು ನಾವು ತಿಳ್ಕೋಬೇಕು ಮೊದಲ ಅಂತ. ಅರಿವೇ ಗುರು. ಗುರು ಅಂದ್ರ ನಾವೆಲ್ಲ ತಿಳ್ಕೊಂಡಿದ್ದೆವು, ಯಾವುದೋ ಕಾವಿಧಾರಿನೋ, ಎಲ್ಲೋ ಮಠದ ಕುಂತವನೋ, ಅಥವಾ ಈಗ ಶಾಲಾ ಕಾಲೇಜುಗಳಲ್ಲಿರುವಂತ ಮಾಸ್ತರು, ಅಥವಾ ನಮಗ ಹಳೆ ಕಾಲದಿಂದಲೂ ಹೇಳ್ಕೊಂಡು ಬಂದಂತ ತಾಯಿ ಗುರು ಹೇಳ್ತಾರ ನೋಡ್ರಿ ಬಹಳ ಮಂದಿ. ಮೊದಲನೇ ಗುರು ಯಾರು ಅಂದ್ರೆ ತಾಯಿ ಅಂತ. ಆ ನಂತರ ನಮಗ್ ಕಲಿಸಿರುವಂತ ಶಿಕ್ಷಕ ಗುರು ಅಂತ ಹೇಳಿ, ಆಮೇಲೆ ನಮಗ ಲಿಂಗವನ್ನ ಪಟ್ಟು ಆಧ್ಯಾತ್ಮ ದಾರಿಯಲ್ಲಿ ಸಾಗುವಂತ ಗುರು ಅಂತ ಹೇಳಿ, ಇವರೆಲ್ಲ ಗುರುಗಳದ. ಈ ಗುರುವಿನಕ್ಕಿಂತ ಮೊದಲ ನಮ್ಮ ಅರಿವೇ ನಮಗ ಗುರು ಆಗ್ಬೇಕು ಅಂತ ಕಲಿಸಿಕೊಟ್ಟಂತವನು ಹಾವಿನಾಳ ಕಲ್ಲಯ್ಯ. ನಮ್ಮ ಅರಿವೇ ನಮಗ ಗುರು ಆಗ್ಬೇಕು ಅಂತ. ನಮ್ಮ ಅರಿವು ಅಂದ್ರೆ ಏನು ಅಂತ, ನಮ್ಮ ಅರಿವು ಅಂದ್ರೆ ಯಾವುದು? ನಮ್ಮ ಅಂತರ್ ಪ್ರಜ್ಞೆ. ನಾ ಕಾಲೇಜ್ ಒಳಗೆ ಪಾಠ ಮಾಡೋ ಹುಡುಗರಿಗೆ ಹೇಳ್ತೇನೆ, ಅರಿವು ಅಂದ್ರೆ ಏನು ಅಂದ್ರೆ ತಿಳುವಳಿಕೆ, ಜ್ಞಾನ ಅಂತ. ತಿಳುವಳಿಕೆ ಜ್ಞಾನ ಯಾವ ರೂಪದೊಳಗಿರ್ತದ? ಈಗ ಉದಾಹರಣೆಗಾಗಿ ನಮ್ಮ ಮಕ್ಕಳಿಗೆ ಶಾಲೆಗೆ ಕಲಿಸ್ತೇವೆ, ಕಲಿಬೇಕು, ಶಾಲೆಗೆ ಹೋಗ್ಬೇಕು, ನಾನು ಓದ್ಬೇಕು, ನಾನು ಹುಷಾರಾಗ್ಬೇಕು, ನಾನು ಹುಷಾರಾಗಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕು. ಇದು ಏನ್ ಜ್ಞಾನ ಅದರ ಬಳಿ ಬಂತಂದ್ರೆ ಅದು ಓದ್ತಾರೆ, ಇಲ್ಲ ನೀವು ನೋಡ್ರಿ, ಅವನ ಬಳಿ ಬರ್ಬೇಕು, ಆ ಹುಡುಗನ ಬಳಿ ಅದು ಅವನ ಅರಿವಿಗೆ ಬರ್ಬೇಕು, ಅವನ ತಿಳುವಳಿಕೆಗೆ ಬರ್ಬೇಕು, ಅಂದಾಗ ಮಾತ್ರ ಅದು ಓದ್ತದ. ಅವನಿಗೆ ತಿಳುವಳಿಕೆಯೊಳಗೆ ಮೊದಲು ಬರ್ಲಿಲ್ಲ ಅಂತಂದ್ರ ಇವೆಲ್ಲ ಗುರುಗಳು ತಗೊಂಡು ಏನ್ ಮಾಡಕ್ಕಂತ, ಇವ್ ಯಾವ ಕೆಲ್ಸಕ್ಕೆ ಬರೋದು ಗುರುಗಳು? ಶಾಲಿ ಕಲಿಬೇಕು ಕಲಿಬೇಕು ಕಲಿನೋ 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 ಅಂತ ಹೇಳಿ ಯಾರಿಗೋ ಒಂದು ಹುಡುಗ ಕಳಿಸ್ರಂತ ಶಾಲಿಗೆ ಹೋದವ. ಒಂದಿನ ಹೋದ, 2 ದಿನ ಹೋದ, 3ನೇ ದಿನಕ್ಕೆ ವಾಪಸ್ ಬಂದ ಮನೆಗೆ. ಯಾಕ ಬಂದಿ ಅಂತ ಕೇಳಿದ್ರಂತ ಮಗನಿಗೆ ತಾಯಿ. ಏನು ಹೋಗದ? 3 ದಿನ ಆಯ್ತು ಹೋಲತ್ತೀನಿ, ಒಂದೇ ಬರೆಯಲತ್ತ, ಒಂದೇ ಬರೆಯಲತ್ತ, ನಾ ಅದೇ ಬೇಗನ ಬರೆಯಲ್ಲ, ನಡಿ ಆ ಕಡೆ ಅಂತ ವಲ್ಲಂತ. ಅದಕ್ಕಾಗಿ ನಮ್ಮ ತಲೆಯೊಳಗ ಮೊದಲು ಬರ್ಬೇಕು ಯಾವುದೇ ವಿಷಯ, ಏನು ಅದೇನ್ ಮಾಡ್ಬೇಕಾ ಮಾಡಬಾರ್ದ. ಈ ಅರಿವು ಅಂದ್ರ ತನ್ನ ಅರಿವೇ ತನಗೆ ಗುರು ಆಗ್ಬೇಕು.
ಈಗ ಹೆಣ್ಮಕ್ಳಂದ್ರೆ ಅಡಿಗೆ ಮಾಡ್ಬೇಕು, ಅಡಿಗೆ ಮಾಡಬೇಕು, ನಾನು ಕಲಿಬೇಕು ಅನ್ನೋ ಅರಿವು ಅಂದ್ರೆ ಜ್ಞಾನ. ಆ ಜ್ಞಾನ ಮೊದಲು ನಮ್ಮ ತಲೆಯೊಳಗೆ ಬಂತಂದ್ರೆ ಅಡಿಗೆ ಮಾಡೋದಾಗ್ತದ. ಇಲ್ದೋದ್ರೆ ನೆಂಟಸ್ಥಾನ ಆದ್ಮೇ ಅಲ್ಲ, ಲಗ್ನ ಆದ್ಮೇ ಅಲ್ಲ, ಆಕೆಗೆ ಏನು ಬರಲ್ಲ, ಅವ್ವ ನಿನ್ನ ಮಗಳಿಗೆ ನೀ ಇಡಪ್ಪ ಅಂತ ವಾಪಸ್ ಕಳಿಸ್ತಾವ ಮನೆಗೆ. ಏನಾರ ಅದು ಜ್ಞಾನ ಅವ್ರ ಬಳಿ ಇತ್ತಂದ್ರೆ ಕಲಿಯೋದಾಗ್ತದ, ಇಲ್ಲದಿಲ್ಲ. ಅದಕ್ಕೆ ನಂಬಲ್ಲಿ ಮೊದಲು ಬರ್ಬೇಕದು. ಅಂದ್ರೆ ನಾನು ಮೊದಲು ಗುರು ಆಗ್ಬೇಕು. ನಾನು ಗುರು ಆದ ಅಂತಂದ್ರ ನಾನು ಅದನ್ನು ಕ್ರಿಯೆಯೊಳಗೆ ತೊಡಗದ ಅಂದ್ರ ಅವಾಗ ನಾ ಶಿಷ್ಯ ಆಗ್ತೀನಿ. ಅರಿವೇ ಗುರು, ಆಚಾರವೇ ಶಿಷ್ಯ. ಆಚಾರ ಅಂದ್ರೆ ಯಾವುದು? ನಮ್ಮ ನಡೆ, ನಮ್ಮ ನುಡಿ. ಅದು ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು ನಾವು. ಅರಿವೇ ಗುರು, ಆಚಾರವೇ ಶಿಷ್ಯ. ಅವಾಗ ಕಾಯಕ ಮಾಡಿದ್ದು ಅದೇನು ಕೆಲಸ ಮಾಡಿದ್ರು ಕೈಲಾಸದಂಗ್ ಮಾಡಿದಂಗ ಆಗ್ತದ. ಅದೆಲ್ಲ ಬಿಟ್ಟು ನಮಗೆ ಅರಿವು ಬರ್ಲಾರ್ದಕ್ಕೆ ಏನ್ ಆಗ್ಲತ್ತದ? ನಾವು ಎಲ್ಲಿ ತಪ್ಪಲತ್ತಿದ್ದೇವಿ? ಹೆಜ್ಜಿ. ನಮಗ ಅರಿವು ಬರ್ಲಾರ್ದಕ್ಕ ಹೆಜ್ಜೆ ತಪ್ಪಲತ್ತಿದ್ದೇವೆ ನಾವು. ಜೀವ ಇದು ಶರೀರ, ಈ ಶರೀರದ ಮೂಲಕ, ಮನಸ್ಸಿನ ಮೂಲಕ ಅನೇಕ ನಮಗೆ ಹೆಂಗೆಲ್ಲ ಇವು ನೋಡಿ, ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಇವೇನ್ ಪಂಚೇಂದ್ರಗಳವಲ್ಲ, ಇವು ಅಟ್ಟೆ ಡೇಂಜರ್ ಅವ, ಅಟ್ಟೆ ಚಂದನೂ ಅವ. ಏನೆಲ್ಲ ಮನುಷ್ಯ ಎದುರ್ಲಿಂದ ಕೆಡ್ತಾನ ಅಂದ್ರೆ ನೋಡೇ ಕೆಡ್ತಾನ. ಮೊದಲನೇ ಕೆಲಸ ಕಣ್ಣೆ. ಕಣ್ಣಿನಿಂದ ನೋಡೇ ಕೆಡೋದು ಮನುಷ್ಯ. ಅದಕ್ಕೆ ಆ ಕಣ್ಣು ನೋಡೋ ಹೊತ್ತಿನೊಳಗ ನಮಗರು ಬರ್ಬೇಕು. ಏನ್ ನೋಡ್ಲತ್ತೀನಿ, ಯಾಕೆ ನೋಡ್ಲತ್ತೀನಿ, ಇದು ನೋಡ್ಬೇಕಾ, ಇದು ನೋಡ್ಬಾರ್ದ ಅನ್ನೋ ಅರು ಬರ್ಬೇಕು. ಅರು ಬಂತು ಅಂತಂದ್ರ ನಾವು ಅದು ತೋರಿಸಿದ್ದು ಅದು ನೋಡ್ದೇವೆ. ನೋಡಿದ್ಮೇಲೆ ಅರು ಬಂದ ಮೇಲೆ ಇದು ನಾವು ಮಾಡಿದ್ರೆ ಚಂದಲ್ಲ ಅಂತೇಳಿ ತಿಳುವಳಿಕೆ ಬರ್ತದಲ್ಲ, ಅದೇ ಜ್ಞಾನ. ಅವಾಗೆ ನಾವು ಆ ಶರಣರು ಹೋಗಿದ ಎತ್ತರಕ್ಕೆ ಹೋಗ್ತೇವಿ. ಅದರಿಂದ ಲಾಭ, ಪರಿಣಾಮ ಅಂತ ಹೇಳ್ತಾ ಮುಂದದ್ರ ಪರಿಣಾಮ ಏನಾಗ್ತದ? ಒಂದ್ ವೇಳೆ ನಾವು ಎಲ್ಲ ಗೊತ್ತದ, ನಮ್ಗೆ ಗೊತ್ತಿರ್ತದ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳಿ ಓದ್ಲಾಕ್ ಬರ್ತಾ, ಎಲ್ಲ ಬರ್ತಾ, ಖರೆ ಅರು ಇಲ್ದೋದ್ರ ಬಿಡ್ಲಾಕ್ತಾರ. ಅರು ಇಲ್ದಕ್ ಬಿಡ್ಲಾಕ್ತಾರ, ಓದ್ಲಕ್ ಬರ್ತಾರ. ಅದಕ್ಕ ಈ ಜಗತ್ತಿನೊಳಗ ಒಬ್ಬ ಹೇಳ್ತಾನ ದಾರ್ಶನಿಕ, ಅವಿದ್ಯಾವಂತರು ಕತ್ತಲೆಯಲ್ಲಿ ಸಾಗುತ್ತಿದ್ದಾರೆ ಅಂತ ಹೇಳ್ತಾನ. ಸೂಕ್ಷ್ಮ ಹೇಳ್ತಾನ. ಅವಿದ್ಯಾವಂತರು ಅಂದ್ರ ಓದು ಬರಹ ಬರಲಾದವರು ಕತ್ತಲೆಯಲ್ಲಿ ಸಾಗುತ್ತಿದ್ದಾರೆ, ಅಜ್ಞಾನದಲ್ಲಿ ಸಾಗುತ್ತಿದ್ದಾರೆ. ಮತ್ ಮುಂದುವರೆದು ಹೇಳ್ತಾನೆ, ವಿದ್ಯಾವಂತರು ಅದಕ್ಕಿಂತ ಕತ್ತಲೆಯಲ್ಲಿ ಸಾಗುತ್ತಿದ್ದಾರೆ ಅಂತ. ಯಾಕಂದ್ರೆ ಇವ್ರಿಗೆ ಓದ್ಲಕ್ ಬರ್ತಾ, ತಿಳಿತಾ, ಅದೆಲ್ಲ ಮಾಡ್ತಾ, ಅದು ಮತ್ತೆಲ್ಲನೂ ಮಾಡ್ತಾರ. ಅದಕ್ಕಾಗಿ ಈ ವಿದ್ಯಾವಂತರಿಗಿಂತ ಅವಿದ್ಯಾವಂತರೇ ಶ್ರೇಷ್ಠ. ಅದಕ್ಕಾಗಿ ನಾವು ಈ ವಿದ್ಯೆಯನ್ನ ಕಲಿಬೇಕಾಗಿತ್ತು ಅಂತಂದ್ರ, ಯಾವುದೇ ವಿದ್ಯೆ ಇರಲಿ ಅದು ಕಲಿಬೇಕಾಗಿತ್ತು ಅಂತಂದ್ರ ನಮ್ಮ ತಲೆಯೊಳಗೆ ಮೊದಲು ಅರಿವು ಬರಬೇಕು ಅಂತ. ಒಬ್ಬ ಶಿಷ್ಯ ಗುರು ಇಬ್ರು ಕಲಿತು ಸಂಚಾರ ಮಾಡ್ಕೋತ ಹೋಗ್ಲತ್ತಿರು. ಅದರೊಳಗೆ ತರುಣ ಶಿಷ್ಯ, ವಯಸ್ಸಾದಂತ ಗುರು ಇದ್ರು. ಆ ತರುಣ ಶಿಷ್ಯಗ ಇವತ್ತು ಹ್ಯಾಂಗೂ ಮಧ್ಯಾಹ್ನ ಆಗ್ಯದ, ರಾತ್ರಿ ಇದ್ದಿಲ್ಲೇ ರಮಿ, ಒಂದ್ 4 ಮನೆಗೆ ಹೋಗಿ ಭಿಕ್ಷಾ ಬೇಡ್ಕೊಂಡು ಬಾ, ಊಟ ಮಾಡಿ ಇಲ್ಲೇ ಇರೋಣ ಅಂತ ಹೇಳಿ ಶಿಷ್ಯ ಕಳಿಸ್ತಾನ. ಊರಾಗ ಭಿಕ್ಷಾ ಬೇಡ್ಲಿಕ್ಕೆ ಹೋದ. 1 ಮನಿ ಬೇಡ್ದ, 2 ಮನಿ ಬೇಡ್ದ, 3 ಮನಿ ಬೇಡ್ದ, 4 ಮನಿ ಬೇಡ್ದ. ಮತ್ತೆ ವಿಚಾರದಂತ ತಲೆಯೊಳಗ ಇನ್ನೊಂದು ಮನಿ ಆದ್ರೆ ಸಾಕು, ಇದನ್ನು ತಗೊಂಡು ಗುರುವಿನ ಹತ್ರ ಹೋಗಿ ಉಂಡು ಆರಾಮ್ ಇವತ್ತಿದ್ದು ನಾಳೆಗೆ ಹೋಗಮೆ ಅಂತ ವಿಚಾರ ಮಾಡ್ಕೋತಾನೆ ಹೋದ. 5ನೇ ಮನೆಗೆ ಹೋದಾಗ ಭಿಕ್ಷಾ ನೀಡ್ಲಿಕ್ಕೆ ಒಬ್ರು ಬಂದ್ರು. ನೋಡ್ತಾನ, ಬಾಯಿ ತೆರ್ಕೊಂಡು ನಿಂತ ಅಲ್ಲೇ. ಬಹಳ ಸುಂದರವಾದಂತ ಒಬ್ಬ ತರುಣಿ ಆಕಿ ತಂದು ನೀಡೋ ಹೊತ್ತಿನೊಳಗ ಆಕಿ ನೀಡ್ಬೇಕಂತಾಳ, ಇದು ಅವನಿಗೆ ನೋಡ್ಕೋತ ನಿಂತ. ಅವಾಗ ತರುಣಿ ಕೇಳಿದ್ರು, ಓ ಗುರುಗಳೇ ಅಂತಂದಾಗ
ಅವ ಅದೇನು ಕೇಳಿಲ್ಲ, ನೀವು ಬಹಳ ಸುಂದರ ಇದ್ದೀರಿ ಅಂತ ನಮ್ಮ ಅದು ಕೇಳಿಲ್ಲ ಅವ. ಓ ಗುರುಗಳೇ ಅಂತ ಇಲ್ಲಿ ನೀವು ಬಹಳ ಸುಂದರ ಇದ್ದಿ ಅಂತ ಅಂದ. ಅದಕ್ಕ ಸುಂದರ ಇದ್ದೀನಿ ಅಂತಂದ್ರ ನೀವ್ಯಾರು ಅಂತ, ನಾವ್ಯಾರೇ ಇರಲಿ ನಿಮಗೆ ಮದುವೆ ಮಾಡ್ಕೋಬೇಕಲ್ಲದಿದ್ದೇವಿ ಎಂದನಂತ. ಅದಕ್ಕಾಗಿ ಅಷ್ಟೊತ್ತಿಗೆ ಅವರ ಪುಟದಂತ ಬಹಳ ಸುಂದರ ಯುವಕಿದ್ದ, ಮಜಬೂತ್ ಇದ್ದ, ಎಲ್ಲ ಚಂದಿದ್ದ. ಗೊತ್ತಿತ್ತು ಅವನಿಗೆ ಹಾದ್ಯಾಗ ಅಲ್ಲಿ ಎಲ್ಲೋ ಗುರುಗಳು ಬಂದಾರ, ಗುರುಗಳ ಹಿಂದ್ ಬಂದಿದ್ದ ಶಿಷ್ಯ ಅಂತ ಗೊತ್ತಾಗಿದ್ಕ ಆಯ್ತಪ್ಪ ಮದ್ವಿ ಮಾಡ್ಕೋತೀನಿ ಅಂದ್ರ ನನ್ನ ಮಗಳನ್ನ ಬೆಳ್ದಾಳ, ಮದುವೆ ಮಾಡ್ತೀನಿ ತಗೋ ಅಂತೇಳಿ ಇಬ್ಬರು ಮಾತುಕತೆ ಆಡಿ ಆ ಮಕ್ಕಳು ಮದಿನೇ ಮಾಡೋಣಂತ. ಮದಿ ಮಾಡ್ದ, ಸಂಸಾರ ನಡೀತು. ಸತಿಪತಿಗಳು ಇಬ್ರು ಚಂದ 1 ವರ್ಷ 1.5 ವರ್ಷ ಉಳಿದ್ಮೇಲ ಅವನಿಗೆ ಏನಾಯ್ತು ಅಂತಂದ್ರ ಜರ ಸಕ್ಕು ಬಂತಂತ ಅವನಿಗೆ. ಯಾಕ ಕುಂತ ತಿಲ್ಲತ್ತದ, ಬೇಡ್ಕೊಂಡ್ ತಿಂಬವ ಈಗ ಕುಂತಿಲ್ಲತ್ತ, ಸಕ್ಕು ಬಂತು. ಅಕ್ಕಿಗೆ ಎದುರೆದ್ರು ಮಾತಾಡ್ಲತ್ತ ಹೆಂಡತಿ. ಅವಾಗ ಅಕ್ಕಿಗೂ ಜರ ಸಿಟ್ಟು ಬಂತು. ಅದಕ್ಕ ಮಾತಿಗೆ ಬೆಳೆದ ಆಕಿಗೆ ಸಿಟ್ಟು ಬಂದು ಏನಂದ್ರು, ನೀ ಜರ ಸ್ವಲ್ಪ ವಿಚಾರ ಮಾಡು. ಹಿಂದಕ್ಕೆ 1-2 ವರ್ಷದ ಹಿಂದ ನೀ ನಮ್ಮ ಮನೆಗೆ ಹ್ಯಾಂಗ್ ಬಂದಿದಿ ಅಂತ ಕೇಳಿದ್ರಂತೆ. ಈಗ ನೀವು ಮನ್ಯಾಗ ಎಲ್ಲ ನಂದೇ ಅಂತ ಹೇಳಿ ಮಾತಾಡತಿದಿ, ನೀ ಹಿಂದಕ್ಕೆ 2 ವರ್ಷದ ಹಿಂದೆ ಹ್ಯಾಂಗ್ ಬಂದಿದಿ ಅಂತ ಕೇಳಿದಳು. ಜೋಳಿಗೆ ಹಿಡ್ಕೊಂಡು ಬಂದಿದೆ ಅಂದ್ರೆ ಏನ್ ಬಂದಿದ್ದು, ಈಗ ಆಟ ನಡೆಸಿದೇನು ಅಂದಳಂತ. ಅವಾಗ ಒಮ್ಮೆಗೆ ಗುರು ನೆನಪು ಬಂದ. ಅರಿವಿನೊಳ ಗುರು ನೆನಪು ಬಂದ. ಅವಾಗ ಬಂದು ಓ ನಾ ಹಿಂಗ್ ಬಂದಿದಲ್ಲ ಅಂತಂದು ಗುರುವಿಗೆ ಹುಡುಕೋತ ಹೊರಟಂತ. ಆ ಗುರುವಿನ ಪಕ್ಕದಲ್ಲಿದ್ದಂತ ಶಿಷ್ಯಂದೇ ಈ ಕತಿ ಇದ್ಮೇಲ ನಿಮ್ಮಂತವ್ರ ಪಾಡಿ ಏನು ಅಂತ. ಇವತ್ತಿನ ಕಾಲದ ಮನುಷ್ಯರಿಗೆ, ಇವತ್ತಿನ ಕಾಲದ ವಿದ್ಯಾರ್ಥಿಗಳಿಗೆ, ಇವತ್ತಿನ ಕಾಲದ ಮನೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಈಗ ಅಟ್ರಾಕ್ಷನ್ ಆಕೆ ನಿಂತಳ ಅಂತ ಅಟ್ರಾಕ್ಷನ್ ಸಾವಿರವರಿ ಹೈರಾಣದ ಪಟಗಳದು ಹೋದ್ರಬಿ ಅವ್ರದ ಹೈರಾಣದ ನೋಡ್. ಅದೇ ಅವ್ ಸಂಸ್ಕಾರ ಇತ್ತು ಅಂದ್ರೆ ಕಣ್ಣು ಮುಚ್ಕೊಂಡು ಚಂದ ಓದಿ ಪಾಸ್ ಆಗಿ ನಮ್ಮ ಆಸೆ ಪೂರೈಕೆ ಮಾಡ್ತಾವ. ಇಲ್ಲ ಆ ಶಿಷ್ಯನಾಗಿದ್ದು ಅಂತಂದ್ರೆ ಹೈರಾಣದಾಗ ಬೀಳ್ತಾವ ಅಂತ. ಅದಕ್ಕಾಗಿ ಈ ಆ ಮನಸ್ಸು ಚಂಚಲ ಆಗ್ಲಾರ್ದಂಗ, ನಮ್ದೇನಾದ್ರು ಕಣ್ಣು ನೋಡಿದ ಕೂಡಲೇ ಚಂಚಲ ಆಯ್ತು, ಆ ಚಂಚಲ ಆಗ್ಲಾರ್ದಂಗ ಆಗ್ಬೇಕಾಗಿತ್ತು ಅಂತಂದ್ರ ನಾವು ಈ ಶರಣರ ವಚನಗಳನ್ನ ಓದಬೇಕು. ನಮಗ ಒಳ್ಳೆ ದಾರಿಯನ್ನ ತೋರಿಸ್ಕೊಡ್ತಾವ ಇಂಥ ವಚನಗಳು ಅಂತ. ಆ ವಚನ ಏನ್ ಕಲಿಸ್ಕೊಡ್ತಾವ ಅಂತಂದ್ರ, ಹೇ ನೀ ಯಾರಿದ್ದಿ ಮೊದಲು ನೋಡು ಅಂತವ. ನೀವೊಂದು ಕೆಲಸ ಮಾಡ್ಲತ್ತೀವಿ, ಹೋಗ್ಲತ್ತೀವಿ, ನೀವ್ ಹೋಗ್ಲತ್ತೀವಿ ಒಂದು ಕೆಲಸ ಮಾಡ್ಲಕ್ಕ ಅಂದ್ರೆ ನೀ ಯಾರಿದ್ದಿ ಮೊದಲು ನೋಡು ಅಂತದ. ಅದಕ್ಕಾಗಿ ಅಷ್ಟಾವರಣಗಳು ತಂದರು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷ, ಇವು ಏನವ ಇವು ಸಾತ್ವಿಕ ಉಡುಗೆಗಳವೆಲ್ಲ. ನಾವಿವು ಹಾಕೊಂಡೇವಿ ಅಂತಂದ್ರ ನಮ್ಮ ಮನಸ್ಸು ಶಾಂತಿ ಇರ್ತವ. ಎಲ್ಲ ಈ ಜಗತ್ತಿನೊಳಗೆ ಎಷ್ಟು ವಸ್ತುಗಳ 3 ನಮೂನೆ ಇರ್ತಾವ. ಒಂದು ಸಾತ್ವಿಕ, ಒಂದು ರಾಜಸಿಕ, ಒಂದು ತಾಮಸಿಕ ಅಂತ 3 ನಮೂನೆ ಇರ್ತಾವ. ಈ ಸಾತ್ವಿಕ ಇದ್ದೀವಿ ಏನ್ ಮಾಡ್ತಾವಪ್ಪ ಅಂದ್ರ, ನೀವ್ ಎಲ್ಲೇ ಇರ್ಲಿ ಶಾಂತ ಕುಂಡ್ರಿ ಅಂತ ಕಲಿಸ್ತಾವಂತಾವ. ಈಗ ನೋಡ್ರಿ, ನಾವ್ ಯಾವ್ದು ಮನೆಯೊಳಗೆ ಸಾದಾ ಬಟ್ಟೆ ಹಾಕೋತೀವಿ, ಸಿಂಪಲ್ ಡ್ರೆಸ್ ಹಾಕೋತೀವಿ, ಸಿಂಪಲ್ ಊಟ ಮಾಡ್ತೀವಿ. ಇವೆಲ್ಲ ಉಂಡ್ರು ಬಿ ಏನಾಗಲ್ಲ, ಏನೂ ಆಗಲ್ಲ, ಸುಮ್ಮನೆ ಆನಂದ ಆಟ ಇರ್ತಾವೆಲ್ಲ, ನಮಗೆ ಆ ಕಡೆ ಹೋಗ್ಬಿಡಲ್ಲ. ಈ ರಾಜಸೀಕ ಅಂತಂದ್ರ ಸ್ವಲ್ಪ ಅದಕ್ಕಿಂತ ಎತ್ತರ. ಅವು ಏನ್ ಮಾಡ್ತಾವ ಅಂತಂದ್ರ ಹೇಳಂತವು, ಒಂದು ಹೊಸ ಅಂಗಿ, ಹೊಸ ಸೀರಿ, ಹೊಸದೇನ ಬಂಗಾರ ಸಾಮಾನು ಮಾಡ್ಸ್ರ ಅವು ರಾಜಸಿ. ಅವು ಏನ್ ಮಾಡ್ತಾವ, ನಡಿ ಹೇಳಂತವು, ತೋರ್ಸಿ ಯಾರಿಗಾರ ಕುಂತ್ರ ಬಿಡಲ್ಲ. ಅವು ಹೇಳ್ದಾರ ಯಾರಿಗಾರ ತೋರ್ಸಿದ್ರ ಸಮಾಧಾನ, ತೋರ್ಸರಟ್ಟೆ ಸಮಾಧಾನ ಇಲ್ಲ.
ತೋರಿಸಿದ್ಮೇಲೆ ಅವ್ರು ಕೇಳ್ಬೇಕು ಎಲ್ಲಿ ತಂದಿದೆ ಅವ್ವ ಅಂತ ಕೇಳ್ಬೇಕು, ಅಂದ್ರೆ ಸಮಾಧಾನ. ಏಟಕ್ ತಂದಿ, ಎಲ್ಲಿ ತಂದಿ, ಯಾವಾಗ ತಂದಿ ಅಂತ ಕೇಳಿದ್ರೆ ಸಮಾಧಾನ. ಕೇಳತನ ಮತ್ತಿನ್ನ ಮತ್ತೊಬ್ಬರ ಮನೆಗೆ ಹೋಗ್ತಾರೆ. ಒಬ್ಬಕಿನ ಮನೆಗೆ ಹೋದಳು, ಕೇಳ ಹೋದಳು ಅಂದ್ರೆ ಮತ್ತೊಬ್ಬಕಿನ ಮನೆಗೆ ಹೋದಳು. ಹಿಂಗೆ ತಿರ್ಗಾಡ್ತಂತ ಒಂದು ಮುದುಕಿ 4-5 ಮನೆ ತಿರ್ಗಾಡ್ತ, ಯಾರು ಕೇಳಿಲ್ಲ. ಅದಕ್ಕೆ ಬಂತಂತ ಸಿಟ್ಟು ಬಂದು ಹೊರಗೆ ಬಂದು ಯಾವನೋ ಕಳಿಕೆ ಬಣಿಮಿ ಒಟ್ಟಿನಂತ ಉರಿ ಹಚ್ಚಳ ಅಂತ. ಕಳಿಕೆ ಬಣಿಮಿ ಉರಿ ಹಚ್ಚರು ಭಗದಾಗ ಉರಿಲತ್ತರ, ಚಕ ಚಕ ಮಿಂಚಲತ್ತಂತಿಗೆ ಒಳ್ಳೆಗಿರ್ತಾರ. ಅವಾಗ ಒಬ್ಬಕಿ ಬಂದು ಕೇಳಂತ, ಯಪ್ಪ ಸರ ಯಾವಾಗ ತಂದಿದ್ದೆ ಅಂದ್ರೆ, ಎಲ್ಲ ನೀನು ಬಾಯಿದಾಗ ಮಣ್ಣು ಹಾಕ್ಲಿ, ನಿಮ್ಮ ಮನೆಗೆ ಬಂದಿದ್ದಲ್ಲ ಅವಾಗೆ ಕೇಳಿದ್ರೆ ನಾ ಯಾಕೆ ಬಣ್ಣ ಉರಿ ಹಚ್ತಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ರಾಜಸಿ ಆಭೂಷಣಗಳು ಏನ್ ಮಾಡ್ತಾವ ಮನುಷ್ಯನಿಗೆ ಅಂದ್ರ ಹೇಳದು ಹೋಗು ಅಂತ ಬಂತು. ಇನ್ನೊಂದು ನಮ್ಮನ್ನ ತಾಮಸಿಕ ಆಭೂಷಣಗಳು, ಅವು ನಮ್ಮ ಮನಸ್ಸೇ ಖರಾಬ್ ಮಾಡ್ತಾವೆ. ಅವು ಹಾಕೊಂಡೇವ್ ಅಂದ್ರೆ ಎದುರಿನ ಮನುಷ್ಯನ ಮನಸ್ಸು ಹಾಳು ಮಾಡ್ತಾವ, ಇಲ್ಲ ನಮ್ಮ ಮನಸ್ಸರ ಹಾಳು ಮಾಡ್ತಾವ. ಅವು ಚಾಕು, ಚೂರಿ, ಖಡ್ಗ, ಅವು ಇವು ಹಿಂಗೆಲ್ಲ ಇರ್ತಾವ ನೋಡಿ. ಡ್ರೆಸ್ಸು ನಮ್ಮವು, ಅದ್ರಾಗ ಉಡಿಗೆ ತೊಡಿಗೆ, ಹರ್ ಪ್ಯಾಂಟು, ಹರ್ ಜೀನ್ಸ್, ಇವೆಲ್ಲ ಏನ್ ಮಾಡ್ತಾವ, ಇವ್ ಮನಸ್ಸು ಹಾಳು ಮಾಡ್ತಾವ ಅಂತ. ಎದುರಿನ ಮನುಷ್ಯಂದ್ರ ಮನಸ್ಸು ಹಾಳು. ಯಾವ್ದೋ ಒಂದು ಮುದುಕ್ ಬೆಂಗಳೂರೊಳಗ ಟ್ರೈನ್ನಾಗ ಹೋಗೋ ಹೊತ್ತಿನೊಳಗ, ಮೆಟ್ರೋ ಟ್ರೈನ್ ಒಳಗ ಹೋಗೋ ಹೊತ್ತಿನೊಳಗ ಮುತ್ಯಾಗ ಒಂದ್ ಹುಡುಗಿ ನೋಡೋನಂತ, ಯವ್ವ ಈ ಡ್ರೆಸ್ ಎಲ್ಲ ತಂದಿದೆ ಮಗ ಅಂತ ಕೇಳೋದನಂತ. ಆಕಿ ಸಿಟಿದಾಗ ಹುಡುಗರ ಜರ ಅಗವನು ಇರ್ತಾವಲ್ಲ, ನಮ್ಮ ಮನೆಗೆ ಹೆತ್ಲಾಗ ಬೆಳೆದದ ಅಂದ್ರು ತಕ್ಕಿ. ಅದಕ್ಕ ಮುದ್ದೆ ಅಂದನಂತ, ಇದ ಜರ ಬೆಳೆದಿತ್ತು ಮಗ, ಜಲ್ದಿ ಕಡ್ದ ಹಾಕೊಂಡಿದ್ದಿ. ಇವು ತಾಮಸಿಕ ಆಭೂಷಣಗಳು. ಆದ್ರೆ ಶರಣ ಪಟ್ಟಂತ ಆಭೂಷಣಗಳು ಎಂತವು, ಗುರು, ಲಿಂಗ, ಜಂಗ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ. ನೋಡ್ರಿ ರುದ್ರಾಕ್ಷಿ ಹಾಕೊಂಡಿವಿ, ವಿಭೂತಿ ಹಚ್ಕೊಂಡಿವಿ. ನಮಗೆ ಯಾವ್ದಾರ ಮಾರ್ಗಕ್ಕೆ ಹೋಗ್ಬಿಡ್ತದೆ, ನಾನು ಶರೀರಕ್ಕೆ ಹೋಗ್ಬಿಡ್ತದೇನು, ಹೋದೇವಂದ್ರೆ ಮಂದಿನೇ ಹೋಗ್ಬಿಡ್ತಾವ. ಏನೋ ಈ ಬದಿ ಹಚ್ಕೊಂಡಿದ್ ಇಲ್ಲಿ ಬರ್ತ್ಯಾನ. ಅದಕ್ಕ ಅವು ಏನವ, ನಮ್ಮ ಮನಸ್ಸಿಗೆ ಮತ್ತು ನಮ್ಮ ವ್ಯಕ್ತಿತ್ವಕ್ಕೆ ಬಂಧನ ಮಾಡೋ ಸಲುವಾಗಿ ಅವೆಲ್ಲ ಅದಾವಂತ. ಅದಕ್ಕಾಗಿ ಅಂತವೆಲ್ಲ ಪ್ರಶ್ನೆಗಳು ನಮಗೆ ಎದುರಾಗೋದೇ ಅರಿವು. ಅದಕ್ಕೆ ಅರಿವು ಅಂತ ಕರಿತೇವೆ ನಾವು. ಅರಿವು, ಆ ಅರಿವು ಆದ್ಮೇಲೆ ಆ ಅರಿವಿನಂತೆ ನಾವು ವಿಚಾರ ಮಾಡಿದ್ಮೇಲೆ ಅದರಂತೆ ನಡಿಬೇಕು. ಆ ನಡೆಯೋನೇ ಶಿಷ್ಯ, ನಾನೇ ಶಿಷ್ಯ. ತನ್ನ ತಾನು ತಿಳಿದ ಮೇಲೆ ಇನ್ನೇನು ಅಂತ ತನ್ನ ತಿಳಿಯೋದೇನಂದ್ ನೋಡ್ರಿ, ಇದೇ ಅರಿವು. ಅದರಂತೆ ನಡೆಯುವುದು, ಅದು ಆಚಾರ. ಆಚಾರ ಅಂದ್ರೆ ನಡೆಯೋದು. ಈ ಆಚಾರ ಅಂತ ಕರ್ಮ, ನಿತ್ಯ ಕರ್ಮ ಅಂತ ಹೇಳಿ ಕರಿತೇವೆ. ಅದಕ್ಕೆ ನಾವು ಆಚಾರ, ಅದರಂತೆ ನಡೆಯುವುದು ಅಥವಾ ನಿತ್ಯ ಕರ್ಮ. ಈಗ ಉದಾಹರಣೆಗಾಗಿ ಈ ನಿತ್ಯ ಕರ್ಮ ಅಂದ್ರೆ, ನಿತ್ಯ ಕರ್ಮ ಮಾಡ್ಬೇಕು ನಾವೆಲ್ಲ ಕಂಪಲ್ಸರಿ. ನಿತ್ಯ ಕರ್ಮ ಅಂತ ಎದಕ್ಕಂತೇವಂದ್ರ, ಮುಂಜಾನೆ ಎದ್ದ ಕೂಡಲೇನೆ ಸೂರ್ಯ ಉದಯ ಆಗ್ತಾವ ನೋಡ್ರಿ, ಅವ ಮೈ ತೊಳ್ಕೊಂಡೇ ಹೇಳ್ತಾನ. ಅವ ಕಲಿಸ್ಕೊಡ್ಲತ್ತ, ನಮಗ್ ಪ್ರಕೃತಿ ನಮಗ್ ಪಾಠ ಕಲಿಸ್ಕೊಡ್ತು. ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದೀನಿ, ನೀವು ಫ್ರೆಶ್ ಆಗ್ರಿ ಅಂತ ಅಂತದ ಸೂರ್ಯ. ನಾ ಬಂದ್ರು ನೀವ್ ಹೇಳ ಹೊಂಟಿರಿ ಅಂದ್ರೆ ನೀವ್ ಹಂಗೆ ಮಕ್ಕೋತ್ರಿ ಸಾಯ್ತಾನ ಅಂತ. ಅದಕ್ಕೆ ಜರ ಹೇಳ್ರಿ ಅಂತ. ಅದಕ್ಕ ಎದ್ದು ಕೊಡ್ಲೇನೆ ಮುಖ ತೊಳ್ಕೊಂಡು, ವಿಭೂತಿ ಹಚ್ಕೊಂಡು ಅಥವಾ ಪೂಜೆ ಮಾಡಿ, ಇವೆಲ್ಲ ಇವು ನಿತ್ಯ ಕರ್ಮ ಮಾಡೋದ್ರಿಂದ ಲಾಭ ಏನಿಲ್ಲ, ಆದ್ರೆ ಒಂದು ಶಕ್ತಿ ಬೆಳೀತದ ನಮ್ಮ. ಮತ್ ಮಾಡೋದ್ರ ಬಿ ಏನೂ ಆಗಲ್ಲ, ಬಾಜು ಇದ್ದವ್ ಮಾಡಲ್ಲ. ಅವನಿಗೇನಾರು ಆಗ್ಯದೆ ಅಂತ ಕೇಳ್ತಾವ ಹುಡುಗರು, ಏನೂ ಆಗಪ್ಲೇ ಇಲ್ಲ. ಆದ್ರ ನಮ್ಮಲ್ಲಿ ಒಂದು ಆತ್ಮಶಕ್ತಿ ಅಂತ ಬೆಳಿಬೇಕಾಗಿತ್ತು ಅಂದ್ರೆ ನಿತ್ಯ ಕರ್ಮ ಮಾಡ್ಬೇಕು. ಹೇಳ್ಬೇಕು, ಮುಖ ತೊಳ್ಕೋಬೇಕು, ವಿಭೂತಿ ಹಚ್ಕೋಬೇಕು, ಸ್ವಲ್ಪ ಧ್ಯಾನ ಮಾಡಬೇಕು, ರೆಗ್ಯುಲರ್ ಆಗಿ ಮಾಡ್ಬೇಕು. ಅವಾಗ ಒಂದು ಶಕ್ತಿ ಬರ್ತದೆ ನಮ್ಮ. ನಾವು ಸುಮ್ಮನೆ ಕಾಟಾಚಾರಕ್ಕೆ ಬಿಡ್ತೇವಿ. ಒಬ್ಬೊಬ್ರು ಇರ್ತಾರ ಸ್ನಾನ ಮಾಡಂತೆ ಊಟ ಮಾಡಲ್ಲ, ಮತ್ತ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬಿ ಮಾಡ್ಕೋಬೇಕು. ಏನು, ಊಟ ಮಾಡಲ್ಲ, ಸ್ವಲ್ಪ ನಾಷ್ಟ ಆದ್ರೂ ನಡೀತದ, ಮಾಡ್ಬೇಕು. ಹೆಂಗ ಅನುಕೂಲ ಆಗ್ತದ ಹಂಗ ಮಾಡಿ ಅಂತ. ನಿತ್ಯ ಕರ್ಮ ಇರ್ಬೇಕು ಅಂತ. ಅದಕ್ಕಾಗಿ ನಿತ್ಯ ಕರ್ಮ ಮಾಡಬೇಕು. ಅದರಿಂದ ನಮ್ಮ ಆತ್ಮದ ಬಲ ಬೆಳೀತದ. ಈ ಆತ್ಮ ಬಲ ಬೆಳೀತು ಅಂತಂದ್ರ
ನಮ್ಮ ಅಂತರಂಗದ ಕಣ್ಣು ತೆರೀತದಂತ. ಈ ಅಂತರಂಗದ ಕಣ್ಣು ತೆರಿಬೇಕಾಗಿತ್ತು ಅಂದ್ರೆ ಸುಮ್ಮನಿಲ್ಲಿದು. ಅದಕ್ಕಾಗಿ ಈ ಅಂತರಂಗದ ಕಣ್ಣಂದ್ರೆ ನಮ್ಮಲ್ಲಿ ಬರುವಂತ ವಿವೇಕ, ಅಥವಾ ನಾವೇನು ವಿಚಾರ ಮಾಡಿ ಒಳ್ಳೆ ವಿಚಾರ ಅಂತ ಹೇಳಿ ಕರೀತೇವ್ರಿ. ವಿವೇಕ ಅಂದ್ರೆ ಬುದ್ಧಿ ಅಂತ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಇವೆಲ್ಲ ತಾಯಿ ಗರ್ಭದಿಂದಲೇ ಹುಟ್ಟಿರ್ತಾವ, ಖರೆ ಅವಕ್ಕೆ ಜಾಗೃತಗೊಳಿಸ್ಬೇಕಾಗ್ತದ. ಇವೆಲ್ಲ ಇವು ಹಲ್ಲು, ಮೂಗು, ಕಿವಿ, ಕಣ್ಣು ಇವೆಲ್ಲ ಅವ್ ನೋಡ್ರಿ. ಇವೆಲ್ಲ ನಾವು ಹುಟ್ಟಿದ ಕೂಡ್ಲೇನೆ ನಮಗ್ ಕಣ್ಣೆದ್ರೆ ಕಾಣ್ತಾವ. ಕೂದಲು ಎಷ್ಟು ಬಾರಂದು, ಕೈ ಎಟ್ ಚಂದವ, ಬಳ್ಳಿ ಎಟ್ ಚಂದವ, ಉಗುರು ಎಟ್ ಚಂದವ. ಆದ್ರೆ ಇನ್ನೊಂದು ಒಳಗಿರ್ತಾವ, ಅವು ಕಾಣಲ್ಲ. ಅವು ಪ್ರಾಸಂಗಿಕವಾಗಿ ಜಾಗೃತಗೊಳ್ತಾವು. ಆ ಜಾಗೃತಗೊಳ್ಳೋದೇನದಲ್ಲ ಅದಕ್ಕೆ ವಿವೇಕ ಅಂತ ಕರೀತಾರೆ. ಅವು ಜಾಗೃತಗೊಳ್ಬೇಕು. ನಾನು ಏನೇ ಕೆಲಸ ಮಾಡ್ಲತ್ತೀನಿ ಅಂತಂದ್ರ ಅವು ಜಾಗೃತಗೊಳ್ಬೇಕು. ಇವತ್ ನಾವು ಯಾವ್ದೋ ಲೋಕದೊಳಗಿದ್ದೇವಿ, ನಮ್ಗೆ ಯಾರ ಕರಿಲತ್ತಾರ ಅಂತಂದ್ರ ಯಾವ್ದೋ ಕಲ್ಲಪ್ಪ ಅಂತ ಹೆಸರಿರ್ತಾರೆ. ಕಲ್ಲಪ್ಪ ಅಂದ್ರ ಏನ ಡಣ್ಣ ಮಗ ಕಲ್ಲಪ್ಪ ಅಲ್ಲೇ ಕುಂದಿರ್ತಾನ. ಮತ್ತೊಂದ್ಸಲ ಕರೀರಿ ಕಲ್ಲಪ್ಪ ಅಂದ್ರ ಇನ್ನವೇ ಏನು ಅಂದಿಲ್ಲ. 3ನೇ ಸಲ ಕರ ಅಂತ. ಯಾಕೆ ಹಂಗಾಗ್ತದಂದ್ರ ಹೇಳ್ಯಾರ ಶರಣರು. ಶರಣರಿಗಿಂತ ವಿಜ್ಞಾನಿ ಹೇಳ್ತಾರ, ಮಂಗನಿಂದ ಮಾನವನಾದ ಅಂತ. ಈ ಜೀವ ವಿಕಾಸ ಸಿದ್ಧಾಂತದೊಳಗೆ ಡಾರ್ವಿನ್ ಅನ್ನುವಂತ ಹೇಳ್ತಾನೆ, ಪ್ರಾಣಿಗಳಿಂದಲೇ ಮನುಷ್ಯ ಹುಟ್ಟ್ಯಾನ ಅಂತೇಳಿ. ಅದಕ್ಕೆ ಮೂಲತಃ ನಾವು ಪ್ರಾಣಿಗಳೇ. ನಮಗ ಅರಿವು ಇರೋದ್ರ ಸಲುವಾಗಿ, ವಿಚಾರ ಮಾಡುವಂತ ಶಕ್ತಿ ಇದ್ದಿದ್ದ ಸಲುವಾಗಿ ನಾವು ಮನುಷ್ಯರು ಅಂತ ಅನಿಸ್ಕೊಂಡಿದ್ದೇವೆ, ಶ್ರೇಷ್ಠ ಅಂತ ಅನಿಸ್ಕೊಂಡಿದ್ದೇವೆ. ಈಗ ಆ ಶ್ರೇಷ್ಠತೆ ಯಾವುದ್ರಲ್ಲಿಂದ ಬಂದ ನಮಗಂದ್ರ ಆ ಅರಿವಿನಿಂದ ಬಂದದ. ಅದಕ್ಕೆ ಆ ಅರಿವು ಇರ್ಲಿಲ್ಲ ಅಂತಂದ್ರೆ ನಾವೇನಾಗ್ತೇವಿ ಅಂದ್ರೆ ಮತ್ತ ಪಶುನೇ ಆಗ್ತೇವಿ, ಪಶು ಆಗ್ತೇವೆ. ಅದಕ್ಕಾಗೆ ನಾವು ಯಾರ ಒಳ್ಳೂರು ಕೇಳೋರ್ ಹೊಂಟೇವಂದ್ರೆ ಇದು ಎಮ್ಮಿ ಜಾತಿದ ಅಂತ ತಿಳ್ಕೊಬೇಕು. ಎಮ್ಮಿ ಯಾಕಂದ್ರೆ ಎಮ್ಮಿಗೆ ಒಂದು ಹೊಡೆದ್ರ ನನ್ ಸುತ್ತಮುತ್ತ ಯಾರಿಗೋ ಹೊಡ್ಲತ್ತದಂತ 2 ಪೆಟ್ಟು ಬಿದ್ದಾಗ ನನ್ ಬಾಜು ಎಮ್ಮಿಗೆ ಹೊಡ್ಲತ್ತಾರ, 3ನೇ ಪೆಟ್ಟು ಬಿದ್ದಾಗ ನನಗೆ ಹೊಡ್ಲತ್ತಾರ ಅಂತ ಹೇಳ್ತದಂತ ಎಮ್ಮಿ ಜಾತಿ ಅಂತ. ಈಗೆಲ್ಲ ಕುಂತಿರ್ತೇವೆ, ದಡ 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 ಒಬ್ಬ ಬಂದ ದನ ಇದ್ದೇನಂತೇವ ನಾವು. ಎಚ್ಚರಿರ್ಬೇಕು. ನಾನು ಏನು ಹೆಜ್ಜೆ ಇಕ್ಕೋದಕ್ಕಿಂತ ಪೂರ್ವದಲ್ಲಿ ನಾನಿಲ್ಲಿ ಹೆಜ್ಜೆ ಇಕ್ಲೇ ಬೇಡ ಅಂತೇಳಿ ಯಾವುದು ವಿಚಾರ ಬರ್ತದಲ್ಲ ಅದೇ ನಮಗೂ ಗುರು, ಅದೇ ನಮಗ ಅರಿವು ಅಂತ. ಅದಕ್ಕಾಗಿ ನಾವು ಈ ವಸ್ತುಗಳನ್ನ ನೋಡುವಂತ ಸಂದರ್ಭದೊಳಗ ಮೊದಲನೇದಾಗಿ ನಮ್ಮ ಕಣ್ಣೇ ಮೂಲ ಕಾರಣ. ಕಣ್ಣನ್ನು ಕೂಡ ಅದರಲ್ಲಿ ಆ ತಿಳುವಳಿಕೆ ಶಕ್ತಿ ಇರೋದಿಲ್ಲ, ನಮ್ಮ ಅರಿವಿನಲ್ಲಿ ಇರ್ಬೇಕು. ಕಣ್ಣೇನ್ರಿ ಬಣ್ಣ ಹೇಳ್ತಾವ, ಇದು ಕೆಂಪಗದ, ಇದು ಕರ್ರಗದ, ಇದು ಬಣ್ಣ ಹೇಳ್ತದ. ಸುಣ್ಣ ಮತ್ ಸುಣ್ಣದ ಕಲಸಿದ ನೀರು ಹಾಲು ಎಡ್ಡು ಒಂದ್ ಕಡೆ ಇಕ್ರಿ ನೀವು, ಕಣ್ಣು ಹೇಳ್ತದೆ ಎಡ್ಡಕ್ಕ ಹಾಲೇ ಅಂತದ್ದು. ಆದ್ರೆ ಅದು ಪರೀಕ್ಷೆ ಮಾಡ್ಬೇಕು. ಪರೀಕ್ಷೆ ಮಾಡ್ಬೇಕನ್ನುವಂತ ಪ್ರಜ್ಞೆ ಅದ ನೋಡ್ರಿ, ಅದು ಅರಿವು, ಅದು ನಮ್ಮಲ್ಲಿ ಬರ್ಬೇಕು ಮೊದಲು. ಇದು ಯಾರು ಹೇಳ್ಕೊಡ್ತಾರ? ಯಾರು ಹೇಳ್ಕೊಡ್ತಾರೋ ಬಿಡ್ತಾರೋ ಇಂಥವೆಲ್ಲ ವಿಚಾರ ಎದರ್ಲಿಂದ ಬರ್ತಾವಂತಂದ್ರ 3 ರೀತಿಯಿಂದ ಬರ್ತಾವ ಅಂತ ಹೇಳ್ತಾವ ನಾವು. ಎದರ್ಲಿಂದ ಬರ್ತಾವ ಅಂತಂದ್ರ ಸತ್ಸಂಗದಿಂದ ಬರ್ತಾವ, ಓದೋದ್ರಿಂದ ಬರ್ತಾವ, ಹಿಂಗ ಜನರ ಜೊತೆ ವ್ಯವಹಾರ ಜ್ಞಾನದಿಂದ ಬರ್ತಾವ ಅಂತ. ಅದಕ್ಕಾಗಿ ಇಂಥವೆಲ್ಲ ತಿಳುವಳಿಕೆ ಇವತ್ತಿನ ಮಕ್ಕಳದಲ್ಲಿ ಆ ಕೊರತೆ ಕಮ್ಮ. ಹಿಂದಿನ ಕಾಲದ ತಂದೆ ತಾಯಿ 1 ಎಕರೆ ಹೊಲನೋ 4 ಎಕರೆ ಹೊಲನೋ ಏಟೇ ಇದ್ರು ಅವ್ ಬಾಕಿ ಮಾಡ್ಕೊಂಡು ಮಾರ್ಕೊಂಡು ಹೋಗಿಲ್ರಿ. ಅವ್ ಏಟಿದ್ದ ಇಟ್ಕೊಂಡವ್. ಈಗಿನವ್ರು ಏನ್ ಮಾಡತ್ತಾರ? ಇದೆಲ್ಲ ಹೊಸ ಜಗತ್ತಿನೊಳಗೆ ಬಂದು ಅರಿವಿಲ್ದಂಗ ಖರ್ಚು ಮಾಡಿ ಮಟ್ಟಿ ಬಾಕಿ ಮಾಡ್ಕೊಂಡು ಅಪ್ಪ ಅವ್ವ ಮುತ್ಯ ತಾತ ಗಳಿಸಿದೆಲ್ಲ ಮಾರ್ಕೊಂತಿಲ್ಲತ್ತ. ಯಾಕೆ ಮಾರ್ಕೊಂತಿಲ್ಲತ್ತಾರ ಅಂದ್ರ ತನ್ನ ಅರಿವಿನ, ತನ್ನ ನಿಜದ ಅರಿವಿನ ಜ್ಞಾನ ಇರ್ಲಾರ್ದಕ್ಕ. ಆ ಹಿಂದಿನ ಜನರಿಗಿತ್ತು. ಹೆಂಗಿತ್ತು ಅಂತಂದ್ರ ಅವ್ರ ಅಪ್ಪ ಮಾಡ್ಲತ್ತಿದಾಗ ಮಗ ನೋಡಿ ಕಲಿತಿದ್ದ. ಇವತ್ ನಮ್ಮ ಮಕ್ಕಳು ನಾವು ಮಾಡುತ್ತಿರುವಂತ ಕೆಲಸದ ಮೇಲೆ ಭಕ್ತಿನೇ ಇಲ್ಲ, ನಮ್ಮಲ್ಲಿ ಬರಲೇ. ನಮ್ದು ಯಾವ ಕಾಯಕ ಅದ, ಒಂದ್ ಬಡಿಗೆತನ ಕೆಲಸ ಅದ. ಬಡಿಗೆತನ ಕೆಲಸ, ಕಮ್ಮಾರಿಕೆ, ಕುಂಬಾರಿಕೆ ಇವೆಲ್ಲ ಇದ್ವಲ್ಲ, ಅವ್ ಮಕ್ಕಳು ಅವಾಗ ಹಿಂದಿನ ಕಾಲಕ್ಕೆ ಇವೇನ್ ಮೊಬೈಲ್ ಇದ್ದಿಲ್ಲ, ಟಿವಿ ಇದ್ದಿಲ್ಲ, ಏನೇ ಇದ್ದಿಲ್ಲ. ಅವಕ್ಕೆ ಟೈಮ್ ಪಾಸ್ ಅಂದ್ರೆ ಅದೇ ಇರ್ತಿತ್ತು. ಬರ್ತೀವು, ನೋಡ್ತೀವು, ಎಲ್ಲ
ಅವಾಗ ಅವ್ರಿಗೆ ಗೊತ್ತಾಗ ನಮ್ಮ ಮುತ್ಯ ಹಿಂದಕ್ಕೆ ಈ ಕೆಲಸ ಮಾಡಿ ಇದು ಅರಿವು ನನಗೂ ಬರ್ತದ ಅಂತ ಮುಂದವ ದೊಡ್ಡವ ಆದ್ಮೇಲೆ ಅನ್ಬೇಕು ಅಂದ್ರೆ ಇದು ಅರಿವು ಅಂತ. ಅದಕ್ಕಾಗಿ ಇದು ಇತ್ತು ಅಂತಂದ್ರೆ ಅವನಲ್ಲಿ ಪರೀಕ್ಷೆ ಮಾಡುವಂತ ಗುಣ ಬರ್ತದ. ಹಾಲು ಯಾವುದು, ಸುಣ್ಣದ ನೀರು ಯಾವುದು, ಕುಡಿದು ಬಾಯಿಗೆ ಹಚ್ಕೊಂಡಾಗ ಗೊತ್ತಾಗ್ತದ. ನೀವು ಒಣ ಕಣ್ಣಿನಿಂದ ನೋಡಿದ್ರೆ ಗೊತ್ತಾಗಿ ಮಳ್ಳಾಗೋರು ಯಾರು ಅಂದ್ರೆ ಇಂದಿನ ಆಧುನಿಕ ಯುಗದ ಯುವಕರು. ಸುಮ್ಮನೆ ಆಫರ್ ಒಂದಕ್ಕೊಂದು ಫ್ರೀ, ದೀಪಾವಳಿ ಆಫರ್ ಒಂದಕ್ಕೊಂದು ಫ್ರೀ ಅಂತೇಳಿ ಹೋಲತ್ತಾರ ಮಾರ್ಕ್ನಾಗ ಅಲ್ಲಿ ಇಲ್ಲಿ ನೋಡ್ತೇವೆ ನಾವು ಒಂದಿನ ಒಬ್ಬ 2000 ರೂಪಾಯಿ ಸಾಮಾನು ಖರೀದಿ ಮಾಡಿ ನಾವು ಒಂದಕ್ಕೊಂದು ಫ್ರೀ ಕೊಟ್ಟಾರ ಅಂತಂದ್ರೆ ನೋಡಮ್ ಅಂತ ಹೇಳಿ ನಾವು ಒಂದು ರವಾ ಪ್ಯಾಕೆಟ್ ಹಿಡಿದು ನೋಡ್ದ 140 ರೂಪಾಯಿ ರೇಟ್ ಅದ್ರ ಮ್ಯಾಮ್ ನಂಬರ್ ಕಿರಡಿದಕ್ಕಂತ 40 ರೂಪಾಯಿ ಕಿಲೋ 140 ರೂಪಾಯಿ ರೇಟ್ ಅದ. ಒಂದಕ್ಕೊಂದು ಆಫರ್ ಕೊಟ್ಟಾನ 140 ರೂಪಾಯಿ ಆದ್ರೆ 2 ಕಿಲೋ ಕೊಟ್ಟ, ಏಟಕ್ಕೊಂದು ಪ್ಯಾಕೆಟ್ ಬಿತ್ತು 70 ರೂಪಾಯಿ ಒಂದು ಪ್ಯಾಕೆಟ್ ಬಿತ್ತು, ನಮ್ಮಲ್ಲಿ 40 ರೂಪಾಯಿ ಸಿಕ್ತದ. ಇದು ಅರಿವಾ? ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಈ ಅರಿವು ಇರ್ಲಾರ್ದಂತ ಜನ ಹೆಚ್ಚಾಗ್ಲತ್ತದ ಈ ಭೂಮಿ ಮೇಲೆ. ಅದಕ್ಕಾಗಿ ಈ ಪರೀಕ್ಷೆ ಮಾಡಬೇಕು, ಈ ಪರೀಕ್ಷಾ ಗುಣ ಬರಬೇಕಾಗಿತ್ತು ಅಂತಂದ್ರ ನಾವು ಒಳ್ಳೆಯವರು ಕೆಟ್ಟವರು ಅನ್ನುವಂಥದ್ದು ಗೊತ್ತಾಗಬೇಕಾಗಿತ್ತಂದ್ರ ನಾವು ಏನು ಕುಡಿದ್ರ ಏನು ಉಂಡ್ರ ಚಂದ ಅಂತ ಗೊತ್ತಾಗಬೇಕಾಗಿತ್ತು ಅಂತಂದ್ರ ನಮಗ್ ಸ್ವಲ್ಪ ಆ ಅರಿವು ಅನ್ನೋದು ಇರಬೇಕು. ಅದೇ ನಮಗ್ ಗುರು ಆಗಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾವ. ಹೀಗೆ ಈ ಶರೀರ ಅನ್ನುವಂಥದ್ದು ಪರೀಕ್ಷೆಗೆ ಒಳಪಡೋಸೋರು ಒಂದ್ ಕಡೆ, ಇನ್ನು ಕೆಲವು ವಿವೇಕ ಇರ್ಲಾರ್ದವ್ರು ಬಿ ಇರ್ತಾರ. ಕೆಲವು ಜನ ಪರೀಕ್ಷೆಗೆ ಒಳಪಡಿಸಿ ಇದು ಮಾಡಿದ್ರೆ ಚಂದ ಇಲ್ಲ ಅನ್ನುವಂಥ ಪರೀಕ್ಷೆಗೆ ಒಳಪಡಿಸ್ಕೊಳ್ತಾರೆ. ಈ ಪರೀಕ್ಷೆನೂ ಮಾಡೋರಿಲ್ಲ, ಮತ್ ಮೊದಲೇ ಅವ್ರಲ್ಲಿ ವಿವೇಕ ಇಲ್ಲ ಅಂತ ಅಂತವ್ರು ದುನಿಯಾದಾಗ ಬಹಳ ಮಂದಿ ಪರೀಕ್ಷೆನೂ ಮಾಡಲ್ಲ ಅವರು. ಅದಕ್ಕ ಬಹಳ ಮಂದಿ ಸುಮ್ಮನೆ ಬಾಯಿ ಬಂದಿ ಮಾತಾಡ್ಕೋತ ಹೋಗ್ತಾರ. ಅವ್ರಿಗೆ ಯಾವಾಗ ಅರು ಬರ್ತದ ಅಂತಂದ್ರ ಪರೀಕ್ಷೆನೂ ಮಾಡಕ್ ಹೊಂಟಾರ ಅವರು. ಮತ್ ಮೊದಲೇ ವಿವೇಕನೂ ಇಲ್ದವ್ರಿಗೆ ಯಾವಾಗ ಅರು ಬರ್ತದ ಅಂತಂದ್ರ ಅದು ಹೋದ್ಮೇಲೆ ಅರು ಬರ್ತದಂತ, ಆ ವ್ಯಕ್ತಿ ಸತ್ತ ಮೇಲೆ ಅರು ಬರ್ತದಂತ. ಬಹಳ ಚಂದ ಇದ್ದ, ನಾನು ಬಹಳ ಜೀವ ಮಾಡ್ತಿದ್ದ, ಹಿಂದಿರ್ಗಡೆ ಅರು ಬಂದ್ರೆ ಅದಕ್ಕೆ ಬಂತ್ರಿ. ಮೊದಲೇ ಸ್ವಲ್ಪ ತಿಳುವಳಿಕೆ ಇರ್ಬೇಕಂತ. ಏನೋ ಮಾತಿಗೆ ಜಗಳ ಬಂತು, ನಂದೋ ತಪ್ಪಿದ್ದಿರ್ಬೇಕು ಅನ್ನೋ ಅರಿವು ಬರ್ಬೇಕು ನಮ್ಮಲ್ಲಿ. ಅದು ಹೆಣ್ಣು ಮಗಳಿರ್ಲಿ ಗಂಡ ಮಗ ಇರ್ಲಿ, ನಂದನು ಏನಾರ ತಪ್ಪು ಯಾವಾಗ್ಲೂ ಹೇಳತ್ತ. ಹಿಂದಕ್ಕೆ ನಡೆದು ಕಾಲಾಂಕಾಂಡಿ ಹೇಳ್ಕೊತ ಬಂದರೆ ಯಾರಿಗಾರ ಬಟ್ಟೆ ತೋರಿಸ್ದೆ ಅಂದ್ರೆ ಇನ್ನ 3 ಬಟ್ಟು ನಿನ್ನ ಕಡೆ ಇರ್ತಾವ ನೋಡಿ ಹೆಂಗಿದ್ದೆ ಅಂತ ಬಂತವ್. ಯಾರಿಗಾರ ಬಟ್ಟೆ ತೋರ್ಸ ಹೋಗ್ತೀವಿ ನೋಡಿ. ಅದಕ್ಕೆ ಇದು ಏನಾಗ್ಯದ, ಇದು ಹೋಗ್ಯದ ಈಗಿನ ಜಮಾನದ ಬಣ ತೋರ್ಸೋದೈತೆ ಮಾಡ್ಲತ್ತಿದ್ರು, ನಂದು ಕಡೆ ವಿಚಾರ ಮಾಡ್ಲತ್ತಿಲ್ಲ. ಅದಕ್ಕ ನಾವು ಸ್ವಲ್ಪ ವಿಚಾರ ಮಾಡಬೇಕು ಅಂತ ಹೇಳೋದೇ ಅರಿವೇ ಗುರು ಅಂತ. ಅದಕ್ಕಾಗಿ ನಾವು ಮನೆಯೊಳಗ ಸತಿಪತಿಗಳು ಇದ್ದೀವಿ, ಸಣ್ಣ ಪುಟ್ಟ ಮಾತಿಗೆ ಏನಾರ ಜಗಳ ಬಂತು ಅಂತಂದ್ರೂ ಕೂಡ ನಾವು ಒಬ್ಬರನ್ನೊಬ್ಬರು ಅರಿತುಕೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ಶರಣರು ಕಲಿಸಿಕೊಟ್ಟರ. ಸತಿಪತಿಗಳಿಂದಾದ ಭಕ್ತಿ ಹಿತವಪ್ಪುದು ಶಿವೈಗೆ ಅಂತ ಇಬ್ಬರು ಒಂದ ಇರ್ಬೇಕಂತ. ತಪ್ಪು ಜರುಗ್ತಾವ, ಎಲ್ಲರಿಂದ ಎಲ್ಲರಿಗೂ ಸಿಟ್ಟಿರ್ತದ, ಕೋಪ, ಅವೆಲ್ಲ ಕಡಿಮೆ ಮಾಡ್ಕೊಂಡು ಸಮಾಧಾನ. ಬಸವಣ್ಣವ್ರು ಅದೇ ಮಾಡಿದ್ರು. ಮನೆಗೊಬ್ಬ ಕಳ್ಳ ಬಂದ್ರ ಒಮ್ಮೆಗೆ ಅವ ಹೆಂಡತಿಗೆ ಬೈದು ಅವ ಕಳ್ಳಲ್ಲ ಕೂಡಲ ಸಂಗಮ ಅಂತ ಹೇಳಿ ಹೇಳುವಂತ ಅಂತ ಸಾಮರ್ಥ್ಯ ಸುಮ್ಮನದೇನು ಬರೋದು. ಎಂತ ಅದ್ಭುತ ಶಕ್ತಿ ಆತಂದು ಅಂತ. ಅದಕ್ಕಾಗಿ ಅಂತ ವೈಚಾರಿಕ ಪ್ರಜ್ಞೆ ನಮ್ಮಲ್ಲಿ ಬರಬೇಕಾಗಿತ್ತು ಅಂತಂದ್ರ ಶರಣರ ವಚನಗಳನ್ನ ಓದ್ಬೇಕು. ಆದ್ರ ನಾವು ಈ ಶರೀರದೊಳಗ ಇದೇನು ಈ ಅರಿವು ಯಾವ ರೀತಿ ಮೂಡ್ತದ ಅನ್ನುವಂಥದ್ರ ಬಗ್ಗೆ ನಾವೆಲ್ಲ ಹಿಂಗ್ ತಿಳ್ಕೋತ ಹೋದೇವಿ ಅಂತಂದ್ರ ಒಂದೊಂದ್ ಸಲ ಬರ್ತದ ಮತ್ ಹೋತದ ನಮ್ಮಲ್ಲಿ. ಈಗ ಇಲ್ಲಿ ಬಂದ್ ಕುಂತೇವಿ, ಇವ್ರು ಹೇಳೋ ಮಾತು ಎಲ್ಲ ಖರೆ ಅವಪ್ಪ ಬಹಳ ಕರೆಕ್ಟ್ ಅವ ಇವು ಅಂತ ಅನಿಸ್ತದ. ಮತ್ತ ಮನ್ಯಾಗ ಹೋಗಿ ಬೆಟ್ಟ ಬಿಡ್ತೇವೆ, ಹಣ್ಣು ಸಿಕ್ತಿ ಬರ್ತೇವೆ, ಮಕ್ಕಳಿಗೆ ಹೊಡಿತೇವ್, ಬೈತೇವ್, ಬಾಜು ಮನೆಯವ್ರ ಸಂಗಟ ಜಗಳ ಆಡ್ತೇವ್, ಆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂತೇಳಿ ಓದ್ತೇವಿ, ಸದ್ವಿನಯವೇ ಸದಾಶಿವನೊಲಮೆಯ ಅಂತ ಓದ್ತೇವಿ, ಎಲ್ಲ ಮಾಡ್ತೇವೆ. ಎಲ್ಲಿ ಇಂಥ ಪ್ರವಚನದೊಳಗೆ ಕುಂತ ಕೇಳಿದಾಗ ಬಹಳ ಚಂದ ಹೇಳಿದ್ರು ಅಂತ ಮತ್ ಮನೆಗೆ ಹೋಗೋದು. ಅದೇನೋ
ಅವೇನ್ ಕೆಟ್ಟ ಗುಣಗಳು ಚಪ್ಪಲಿ ಸಂಗಟಿ ಇರ್ತಾವಂತ. ಅವು ನಾವು ಚಪ್ಪಲಿ ಬಿಟ್ಟು ಬಂದೇವಿ ಅಂತಂದ್ರೆ ನಮ್ಗೆ ಒಳ್ಳೇದು ಈ ಕಡೆ ಎಲ್ಲ ಕೇಳ್ದೇವ್ ಅಂದ್ರೆ ಮತ್ತ ಚಪ್ಪಲಿದೊಳಗೆ ಕುಂತಿರ್ತಾವ, ಮತ್ ನಮ್ ದೇಹದಾಗ ಹೋಗ್ತಾವ ಮತ್ತ ಅದಕ್ಕಾಗಿ ಇಂಥದಕ್ಕೆ ಏನ್ ಕರಿತೇವಿ, ಹಿಂಗ್ ತಲೆಯೊಳಗೆ ವಿಚಾರ ಬರ್ತಾವ ನೋಡಿ, ಈಗ ಸದ್ಯಕ್ಕೆ ಬರ್ತಾವ ನೋಡ್ರಿ ಇಂಥ ವಿಚಾರಗಳಿಗೆ ಪುರಾಣ ವೈರಾಗ್ಯ ಅಂತ ಕರೀತಾರೆ. ಬರ್ತಾವ, ಹೇಳೋ ಮಾತು ಕರೆಕ್ಟ್ ಅವ, ಇವು ಹೇಳೋ ಮಾತು ಕರೆಕ್ಟ್ ಅವ, ಬಹಳ ಇಂಥ ತಿಳುವಳಿಕೆ ಇರ್ಬೇಕು, ಮನುಷ್ಯ ತಿಳುವಳಿಕೆ ಇರ್ಬೇಕು, ಹಿಂಗೆಲ್ಲ ವಿಚಾರ ಮಾಡ್ತೇವಲ್ಲ, ಇದು ಪುರಾಣ ವೈರಾಗ್ಯ ಅಂತ ಕರೀತಾರೆ. ಇನ್ ಯಾರ ಸತ್ತರು ಮಾಡಕ್ ಹೋದೇವಿ ಅಂತಂದ್ರ ಎಲ್ಲರದು ಒಂದಿನ ಇದೆ ಅದ ನೋಡ್ರಿ, ಎಲ್ಲ ಬಿಟ್ಟೆ ಹೋಗೋದದ, ಇದು ಸ್ಮಶಾನ ವೈರಾಗ್ಯ ಅಂತ ಕರೀತಾರ. ಸುಮ್ಮನೆ ಆಡೋದ್ ಮತ್ ಮಣ್ಣು ಬಂದೇವ, ಮತ್ತ ತಲೆ ಹೊಡಿ ಗಳಸು ಹೊಡಿ ಅಲ್ಲ ಹಾಡ ಎಲ್ಲ ಕೇಳಿರ್ತೇವ. ಹೆಂಡ್ರು ಮಕ್ಕಳು ಇರುವರ ತಮ್ಮ ಎಲ್ಲಿ ತನಕ, ಸತ್ತಾಗ ಬರುವರ ತಮ್ಮ ಕುಣಿ ತನಕ, ಇಂಥ ಹಾಡೆಲ್ಲ ಕೇಳ್ತೇವೆ. ಅಲ್ಲೇ ಸ್ಮಶಾನದಾಗ ಅವೆಲ್ಲ ನೆನಪು ಬರ್ತಾವ. ಮತ್ ಮನೆಗೆ ಬಂದೇವ ಮತ್ತ ಚಾಲು ಹೊಡಿ ಕಡಿ ಕಡಿ. ಇನ್ ಪ್ರಸೂತಿ ವೈರಾಗ್ಯ, ಮೂರ್ ನನ್ನ ವೈರಾಗ್ಯ ಅವಂತ ವೈರಾಗ್ಯ ಬರ್ತದಂತ ನಮ್ಗೆ ಪುರಾಣದಾಗ, ಸ್ಮಶಾನದಾಗ, ಮತ್ತೆ ಪ್ರಸೂತಿ ವೈರಾಗ್ಯ ಅಂತ. ಹೆಣ್ಮಕ್ಳಿಗೆ ಆ ಹೆರಿಗೆ ನೋವು ಆದಾಗ ಇನ್ನೊಮ್ಮೆ ಎಂತ ಕೆಲಸನೇ ಮಾಡ್ಬೇಡ್ದಂತಾರಂತ. ಮಗು ಬಂದ್ ಮನೆಗೆ ಹಾಡದ್ ಕೂಸಿ ಇಟ್ಕೊಂಡ್ ಮನೆಗೆ ಬಂದ್ರು ಅಂದ್ರೆ ಮತ್ತೆ ನೆನಪೇ ಹೋಗ್ತದಂತ, ಆಕೆಗೆ ಮತ್ತೊಂದ್ ತಯಾರಿ ಇರ್ತಾಳಂತ. ಅದಕ್ಕೆ ಪ್ರಸೂತಿ ವೈರಾಗ್ಯ ಅಂತ ಕರೀತಾರೆ. ಇಂಥವೆಲ್ಲ ವಿಚಾರಗಳು ನಮ್ಮ ತಲೆಯೊಳಗ ವೈಚಾರಿಕ ಪ್ರಜ್ಞೆಯೊಳಗೆ ಬರಬೇಕು. ಆ ಅರಿವು ನಿಜದ ಜ್ಞಾನ ಆಗ್ಬೇಕು. ಗುರುವಿನಿಂದ ಪಡ್ಕೋರಿ, ಗುರುವಿನಿಂದ ಪಡ್ಕೊಳ್ಬೇಕು ಅನ್ನುವಂತ ಅರಿವು ಮೊದಲು ಬಂದು ಅದನ್ನ ಆಚರಣೆಯಲ್ಲಿ ತರುವುದೇ ಇದು ಶಿಷ್ಯ. ಅದಕ್ಕಾಗಿ ಅಂತ ಜ್ಞಾನ ನಮ್ಮಲ್ಲಿ ಬಂತು ಅಂತಂದ್ರ ಆ ಜ್ಞಾನದಿಂದ ನಮ್ಮಲ್ಲಿರುವಂತ ಅಜ್ಞಾನ ದೂರ ಆಗ್ತದೆ. ಅದನ್ನೇ ಹೇಳಿದ್ರು ಶರಣರು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳಿ. ಅದು ಗುರು ಆಗ್ಲಿ, ಇಂಥ ಶರಣರ ಸತ್ಸಂಗ ಆಗ್ಲಿ, ಇಂಥದ್ರಲ್ಲಿ ಕೇಳಿ ವಿಚಾರಗಳು ತಲೆಗೆ ಇಟ್ಕೋಬೇಕು. ನಮ್ಮ ಮಕ್ಕಳಿಗೂ ಹೇಳಬೇಕು, ಮಕ್ಕಳಿಗೆ ಹೇಳಿ ಅವ್ರಿಗೆ ಸರಿ ದಾರಿಯಲ್ಲಿ ತರುವ ಪ್ರಯತ್ನ ಮಾಡಬೇಕು. ಅದ್ ತರಬೇಕಾದ್ರೂ ನಾವು ಮೊದಲು ಚಂದ ಇರ್ಬೇಕು. ಇವೆಲ್ಲ ಅರಿವು. ನಾವು ಚಂದ ಇಲ್ಲ, ನಾ ಮಕ್ಕಳಿಗೆ ಹೇಳತ್ತೇವೆ ಅಂದ್ರೆ ಈಗಿನ ಮಕ್ಕಳಿಗೆ ಕೇಳ್ತವೇನು ಕೇಳಲ್ಲ. ಅದಕ್ಕಾಗಿ ನಾವು ಸ್ವಲ್ಪ ಚಂದ ಇರ್ಬೇಕು. ನಮ್ಗಿಂತ ಫಾಸ್ಟ್ ಅವು ಈಗಿನ ಜನರೇಷನ್. ಅದಕ್ಕಾಗಿ ಜ್ಞಾನ ಪಡ್ಕೋಬೇಕು, ಜ್ಞಾನ ಕೊಡಬೇಕು. ಅಂದಾಗೆ ಅಜ್ಞಾನ ದೂರ ಆಗ್ತದ. ಮತ್ತೆ ಸತತ ಅವು ಖಾಲಿ ಹೇಳ್ಬಿಡೋದು ಮಾಡಿಬಿಡೋದಿಲ್ಲ, ನಿರಂತರ ನಮ್ಮ ಜೀವನದೊಳಗೆ ಅದು ಚಾಲನೆ ತರಬೇಕು. ಅವಾಗ ನಮ್ಮ ಪ್ರಜ್ಞೆ ಅರಳ್ತಾ ಹೋಗ್ತದ, ಮನಸ್ಸು ಆಡುತ್ತಾ ಹೋಗ್ತದ. ಮನದ ಸಂಚಾರ, ಬುದ್ಧಿ ವಿಚಾರ ಹೀಗೆ ಮುಂದ ಹೋಗ್ತಾ ಹೋದಂಗ ಅರಿವಿನ ಕಣ್ಣು ತೆರೆದು ನಮ್ಮ ಜ್ಞಾನ ಹೆಚ್ಚಾಕೋತ ಹೋದಾಗ ಅಲ್ಲಿ ಲಿಂಗದೊಳಗ ಒಂದಾಗ್ತದ ಅನ್ನುವಂಥ ಮಾತನ್ನ ಶರಣರು ಹೇಳ್ತಾರ. ಇಡೀ ವಚನ ಆ ರೀತಿ ಅದ. ಅದಕ್ಕ ಸಮಯದನು ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ಬೇಕು. ಟೈಮ್ ಆಗಿದಂಗೆ ಕಾಣ್ತದ. ಅದಕ್ಕಾಗಿ ಇಂಥ ವಿಷಯಗಳು ನಾ ಹಿಂಗೆ, ಯಾಕಂತಂದ್ರೆ ನಾನು ಕನ್ನಡ ಮೇಸ್ಟ್ರ್ ಇದ್ದೀನಿ. ನನಗ ಇಂಥ ಪ್ರವಚನಗಳೇನು ಹೇಳಿದ್ರು ರೂಢಿ ಇಲ್ಲ. ಅದು ಪಾಠ ಹೇಳತ್ರ ನಮ್ಮ ಹುಡುಗರಿಗೆ 2 ತಾಸು 3 ತಾಸು ಹಿಂಗೇ ಹೇಳ್ಕೋತ ಹೋಗ್ತೇವ್ರಿ. ನಮಗೇನ್ ಬ್ಯಾಸಕ್ಕೆ ಬರ್ಲಾರ್ದಂಗ 10 ಗಂಟೆಗೆ ಚಾಲು ಮಾಡಿದ್ರೆ 2 ಗಂಟೆಗೆ ಬಿಟ್ಟಿವಿ. ಉದಾಹರಣೆ ಕಡೆ ಬಹಳ ನಾವು ಆ ರೀತಿನೇ ಹೇಳ್ತೇವೆ ಪಾಠ. ಅದಕ್ಕಾಗಿ ಹಿಂಗೆ ಹೇಳಿದ್ರೆ ಅದು ಅತಿಯಾದ ಅಮೃತವು ವಿಷವಾಗುತ್ತದೆ ಅಂತಂದಂಗ ಆಗಬಾರ್ದು. ಅದಕ್ಕ ಒಟ್ಟಿನೊಳಗ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತಂದ್ರೆ ಪ್ರಾಣಿಗಳಂಗಿರೋದು ಬೇಡ. ಅರಿವನ್ನ ಪಡ್ಕೊಂಡು ನಮ್ಮ ಅರಿವೇ ನಾವು ಗುರುವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ಬೇಕು. ಅಂದಾಗ ಮಾತ್ರ ಇಂಥ ಕಾರ್ಯಕ್ರಮ ಮಾಡಿದಕ್ಕೂ ಸಾರ್ಥಕತೆ ಬರ್ತದ. ಅದಕ್ಕ ಎಲ್ಲ ಹಿರಿಯರೇನಿದ್ದೀರಿ, ಹಿರಿಯರು ಬುಡ ಗಟ್ಟಿದ್ದಕ್ಕೆ ಬುಡ ಹಿಡ್ದೆ ಗಿಡ ಇರ್ಬೇಕು. ಅದಕ್ಕ ಬುಡ ಇಲ್ಲಿ ಜೈರಾಬಾದೊಳಗೆ ಬುಡ ಅನ್ನೋದು ಮಜಬೂತ್ ಅದ ಅಂತ ಹೇಳಿ ನಮ್ಮೆಲ್ಲ ಸಣ್ಣ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಹಿರಿಯರೆಲ್ಲರೂ. ಅದಕ್ಕಾಗಿ ಎಲ್ಲಾ ಹಿರಿಯರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ 676ನೇ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ
ನಮ್ಮೆಲ್ಲರ ಆತ್ಮೀಯ ಶರಣರಾದ ಶ್ರೀ ಈಶ್ವರಯ್ಯ ಕುಡಂಬಲ್ ಅವರು ಇಲ್ಲಿಯವರೆಗೆ ಬಹಿರಂಗ ಅಷ್ಟಾವರಣಗಳಾದ ಗುರುಲಿಂಗ ಜಂಗಮ, ಅಂತರಂಗ ಅಷ್ಟಾವರಣಗಳಾದ ಅರಿವು, ಆಚಾರ, ಅನುಭವ. ಗುರು ಬಹಿರಂಗ ಅಷ್ಟಾವರಣದಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ, ಅರಿವು ಅಂತರಂಗ ಅಷ್ಟಾವರಣದಲ್ಲಿ ಮೊದಲನೇ. ಆ ಅರಿವು ವಿಷಯದ ಕುರಿತು ಬಹಳ ವಿಸ್ತಾರವಾಗಿ ಈ ಟಾಪಿಕ್ ಇಂಥ ಟಾಪಿಕ್ ಯಾರು ಇಲ್ಲಿ ಹೇಳಬೇಕು. ಅರಿವು ಬಗ್ಗೆ, ಅರಿವು ಅಂದ್ರೆ ಅದು ಪ್ರಜ್ಞೆ, ವಿಚಕ್ಷಣ ಜ್ಞಾನ ತೆಲುಗುದಾಗ ನಾವೇನಂತೇವೆ ಪ್ರಜ್ಞೆ. ಆ ಅರಿವು ಬಗ್ಗೆ ಅಂದ್ರೆ ಅದೊಂದು ವಿದ್ಯೆ ಅಲ್ಲ, ವಿದ್ಯೆ ಬೇರೆ, ಅರಿವು ಬೇರೆ. ನಾವೆಲ್ಲರೂ ವಿದ್ಯಾವಂತರಾಗಿದ್ದೆವು, ಆದ್ರೆ ಪ್ರಜ್ಞಾವಂತರ ಆಗ್ಲಿಲ್ಲ. ಪ್ರಜ್ಞಾವಂತರ ಆಗಬೇಕು ಅಂತ ಇವತ್ತು ಅವರು ತನ್ನ ಅನುಭವ ಇಲ್ಲಿ ನಮ್ಮೆಲ್ಲರ ಮುಂದೆ ನೀಡಿದರು. ಅವರಿಗೆ ನಮ್ಮ ಜೈರಾಬಾದ್ ಲಿಂಗಾಯತ್ ಸಮಾಜದ ಪರವಾಗಿ, ಅಕ್ರಮಳಗದ ಪರವಾಗಿ, ಲಿಂಗಾಯತ್ ಯೂತ್ ಅಸೋಸಿಯೇಷನ್ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು, ಕೃತಜ್ಞತೆ